ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಾಯಿ ಭವವೈರಿಣೆ ಮಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೆ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರೂನ್ ವಂದೇ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. 3 ದಿನಗಳ ಕಾಲ ಶ್ರೀಪಾದರಾಜರ ಆರಾಧನೆಯ ಪ್ರಯುಕ್ತ ಅವರ ಅದ್ಭುತವಾದಂತಹ ಕೃತಿ ಮಧ್ವನಾಮದ ಕೆಲವು ಪದ್ಯಗಳನ್ನು ಮಾತ್ರ ನೋಡ್ತಾ ಇದ್ದೇವೆ. ಅದರಲ್ಲಿ ಹನುಮಂತ ದೇವರ ಅವತಾರದ ಬಗ್ಗೆ, ವಾಯುದೇವರ ಮೂಲ ರೂಪದ ಬಗ್ಗೆ ಚಿಂತನೆಯನ್ನು ಕೊಟ್ಟು, ಆಮೇಲೆ ಇನ್ನೂ 2 ಅವತಾರಗಳನ್ನು, ಒಂದು ಭೀಮಸೇನ ದೇವರ ಅವತಾರ, ಹಾಗೆ ಶ್ರೀಮದ್ ಆಚಾರ್ಯರ ಅವತಾರದ ಬಗ್ಗೆ ಕೆಲವು ಪದ್ಯಗಳಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಭೀಮಸೇನ ದೇವರ ಬಗ್ಗೆ ಎಷ್ಟು ಹೇಳೋದು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಜ್ಞಾನ ಬಲೇಶು ಯೋಗೆ ಅಂತ ಏನು ಕೆಲಸ ಮಾಡಿದರೂ, ಏನು ಕಾರ್ಯ, ಏನು ಪ್ರತಿಯೊಂದು ಕಡೆಯಲ್ಲೂ ಕೂಡ ಭಗವಂತನಿಗೆ ಸಮರ್ಪಣೆ ಅನ್ನುವ ಒಂದು ಬಹಳ ದೊಡ್ಡ ಕೆಲಸ. ಏನು ಮಾಡಿದರೂ ಅದು ಭಗವಂತನಿಗೆ ಸಮರ್ಪಿತ ಅನ್ನೋದನ್ನು ತೋರಿಸಿಕೊಟ್ಟ ರೂಪ ಭೀಮಸೇನ ದೇವರ ರೂಪ. ಏನು ಮಾಡಿದರೂ ಸರಿ, ಅದು ಸಂಹಾರವೇ ಇರಬಹುದು, ಉಪಕಾರ ಇರಬಹುದು, ಏನು ಮಾಡಿದರೂ ಇದು ಭಗವಂತ ಇದರಿಂದ ಪ್ರೀತನಾಗಲಿ ಅಂತ ಇದೊಂದೇ ಉದ್ದೇಶದಿಂದ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದು ಭೀಮಸೇನ ದೇವರ ಅವತಾರದಲ್ಲಿ. ತಾವು ಅವತಾರ ಮಾಡಿದಾಗಲೇ ಅವರ ಬಲ, ಪರಮಾದ್ಭುತವಾದ ಬಲ, ಸ್ವಾಭಾವಿಕವಾಗಿ ಭಗವಂತನ ಅನುಗ್ರಹದಿಂದ ಸ್ವಾಭಾವಿಕವಾಗಿರ್ತಕ್ಕಂತಹ ಅದ್ಭುತವಾದ ಬಲ ಇಡೀ ಭೀಮಸೇನ ದೇವರ ಅವತಾರದಲ್ಲಿ ನಮಗೆ ಎದ್ದು ಕಾಣುವಂಥದ್ದು ಆ ಬಲವೇ. ಒಂದು ಕಡೆ ಇಷ್ಟು ಬಲ ಇದೆ ಅಂತ ಹೇಳಿ ಒಂದು ಕಡೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಯಾರ ಮೇಲೂ ವ್ಯರ್ಥವಾಗಿ ಬಲಪ್ರಯೋಗವನ್ನು ಮಾಡೋದಿಲ್ಲ. ತಮ್ಮ ಪ್ರಾಣ ಉಳಿಸ್ಕೊಳ್ಳಿಕ್ಕೋಸ್ಕರವೂ ಆ ಬಲವನ್ನು ಉಪಯೋಗಿಸೋದಿಲ್ಲ. ಮತ್ತೇನು ಆ ಬಲ ಇಟ್ಕೊಂಡು ಏನು ಮಾಡಿದ್ದಾರೆ? ಭಗವಂತನ ಸೇವೆ ಮಾಡಿದ್ದಾರೆ ಅಷ್ಟೇ. ಅದಕ್ಕೋಸ್ಕರವೇ ಉಪಯೋಗಿಸಿದ ಏಕೈಕ ವ್ಯಕ್ತಿಗಳು ಸಮಗ್ರ ಮಹಾಭಾರತದಲ್ಲಿ ನಮಗೆ ಕಾಣ್ತಕ್ಕಂಥವ್ರು ಭೀಮಸೇನ ದೇವರು ಮಾತ್ರ. ಅದನ್ನು ಬಹಳ ಚೆನ್ನಾಗಿ ಶ್ರೀಪಾದರಾಜರು ಅದನ್ನು ಸೆರೆ ಹಿಡಿದು ಕೊಡ್ತಾರೆ. ಅದನ್ನು ಎಂಥ ಕೆಲಸ ಭೀಮಸೇನ ದೇವರು ಮಾಡಿದ ಬಹಳ ದೊಡ್ಡ ಕೆಲಸ ಎಂಥದ್ದು ಅನ್ನೋದನ್ನು ತೋರಿಸಿಕೊಡ್ತಾರೆ. ಏನದು? ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ರಾಜಸೂಯ ಯಾಗವನ್ನು ಮಾಡಿಸಿದನು. ಆಜಿಯಳು ಕೌರವರ ಬಲವ ಸವರುವೆನೆಂದು
ಮೂಜಗವರಿಯೇ ಕಂಕಣ ಕಟ್ಟಿದ ಅಂತ ಒಂದು ಮಾತು ಶ್ರೀಪಾದರಾಜರು ಹೇಳ್ತಾರೆ. ಏನದು? ರಾಜಕುಲ ವಜ್ರ ನೆನೆಸಿದ. ಅದೊಂದು ಮಾತಿನಿಂದ ಮಹಾಭಾರತಕ್ಕೆ ಕರ್ಕೊಂಡು ಹೋಗುತ್ತೆ. ಏನದು ಅಂಥ ಮಾತದು ಅಂದರೆ, ಅವರು ಪ್ರಯೋಗ ಮಾಡಬೇಕಾದ್ರೆ ನೋಡಿ, ಭೀಮಸೇನ ದೇವರ ಬಗ್ಗೆ ಹೇಳಿದ್ದಲ್ಲ, ಜರಾಸಂಧನ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ ರಾಜಕುಲ ವಜ್ರ ನೆನೆಸಿದ ಮಾಘದನ ಅಂತ ಹೇಳ್ತಾರೆ ಅವರು. ಅಂಥ ಸಾಮರ್ಥ್ಯ. ನಾರದರು ಧರ್ಮರಾಜನ ಸಭೆಗೆ ಬಂದಾಗ ಒಂದು ಮಾತು ಹೇಳ್ತಾರೆ, ಎಲ್ಲ ಸಭೆಗಳನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ, ಸತ್ಯ ಹರಿಶ್ಚಂದ್ರ ನಿಮ್ಮ ತಂದೆ ಯಮದೇವರ ಸಭೆಯಲ್ಲಿದ್ದರೆ ಸತ್ಯ ಹರಿಶ್ಚಂದ್ರ ಅದಕ್ಕಿಂತ ಮೇಲಿನ ಸಭೆಯಲ್ಲಿದ್ದಾನೆ ಅಂತ ಒಂದು ಮಾತು ಹೇಳ್ತಾರೆ. ಅದನ್ನು ಕೇಳಿ ಧರ್ಮರಾಜನಿಗೆ, ಯಾಕೆ ನಮ್ಮ ತಂದೆ ಉತ್ತಮರು, ಯಾಕೆಂದರೆ ಮರುತ್ತಿನ ಅಂಶ ಆದ್ದರಿಂದ ಉತ್ತಮರು, ಹಾಗಾಗಿ ಸತ್ಯ ಹರಿಶ್ಚಂದ್ರನಿಗಿಂತ ಮೇಲುಗಡೆಯ ಲೋಕದಲ್ಲಿ ಇರಬೇಕಾಗಿತ್ತು, ಯಾಕೆ ಅವರು ಕೆಳಗಡೆ ಉಳ್ಕೊಂಡಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ರಾಜಸೂಯ ಯಾಗ ಮಾಡಿದರೆ ಆ ರಾಜಸೂಯ ಯಾಗದ ಫಲವನ್ನು ನಿಮ್ಮ ತಂದೆಗೆ ಸಮರ್ಪಣೆ ಮಾಡಿದರೆ ಅವರು ಉತ್ತಮ ಲೋಕಕ್ಕೆ ಹೋಗ್ತಾರೆ ಅಂತ ನಾರದರು ಇಷ್ಟು ವಿಷಯವನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆಲ್ಲ ಬೇಕಾದಷ್ಟು ಕಾರಣಗಳನ್ನು ಮಹಾಭಾರತದಲ್ಲಿ ಕೊಡ್ತಾರೆ. ಎಷ್ಟು ಯಾಕೆ ಆ ಉಳಿಯುವ ಪ್ರಸಂಗ ಬಂತು ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳುತ್ತೆ ಮಹಾಭಾರತ. ಸತ್ಯ ಹರಿಶ್ಚಂದ್ರನಿಗಿಂತ ಕೆಳಗಡೆ ಯಾಕೆ ಉಳಿಬೇಕಾಗಿತ್ತು ಅಂದರೆ ಕಾರಣ ಹೇಳಿದೆ. ಈ ಒಂದು ಸತಿ ತಪಸ್ಸು ಮಾಡ್ತಾ ಕೂತಿರಬೇಕಾದ್ರೆ ತಮ್ಮ ಮೂಲ ರೂಪದಲ್ಲಿ ಇಂದ್ರ ಬಂದಾಗ ತಾವು ಎದ್ದು ನಿಂತು ಗೌರವ ಕೊಡೋದಿಲ್ಲ, ಅಷ್ಟೇ, ಬಹಳ ಚಿಕ್ಕ ಅಂಶ ಅಂತ ನೋಡಿದರೆ ಅನ್ಸುತ್ತೆ ನಮಗೆ, ಆದರೆ ಅದರ ಮಹತ್ವ ದೊಡ್ಡದು. ಯಾಕೆಂದರೆ ದೊಡ್ಡವರು ಬಂದಾಗ ಎದ್ದು ಅವರಿಗೆ ಜಾಗ ಕೊಡೋದೇನಿದೆ ಅದಕ್ಕೆ ಶಾಸ್ತ್ರ ಎಷ್ಟು ಮಹತ್ವ ಕೊಟ್ಟಿದೆ ಅಂದರೆ, ನೀನು ಹೇಳ್ತೀಯೋ ಒಳಗಡೆ ಇರುವ ಪ್ರಾಣ ಕೇಳುತ್ತಂತೆ, ನಾನೇ ಏನಾದರೂ ಎದ್ದು ಮೇಲೆ ಹೋಗಲೋ ಅಂತ ಕೇಳುತ್ತಂತೆ. ನೀನು ಹೇಳ್ತೀಯೋ ಇಲ್ಲ ನಾನು ಒಳಗಿಂದ ಎದ್ದೇಳೋ ಅಂತ ಪ್ರಾಣವೇ, ಒಳಗಡೆ ಇದ್ದ ಪ್ರಾಣವೇ ಇಂಥದ್ದೊಂದು ಪ್ರಶ್ನೆಯನ್ನು ಮಾಡುತ್ತೆ. ಅಷ್ಟು ಗೌರವ ಒಬ್ಬ ಹಿರಿಯ ವ್ಯಕ್ತಿಗಳು ಬಂದಾಗ ಕೊಡಬೇಕು ಅಂತ. ಇಂದ್ರ ಬಂದಾಗಲೂ ಕೂಡ ಹಾಗೆ ಕೂತಿದ್ದಕ್ಕೆ ಮೂಲ ರೂಪವನ್ನು ಸೇರೋದು ಬೇಡ ಅಂತ ಶಾಪ ಕೊಡ್ತಾರೆ. ಆಮೇಲೆ ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ. ರಾಜಸೂಯ ಯಾಗ ಮಾಡಿದರೆ ಅದರ ಫಲ ಸಿಕ್ಕರೆ ಅಂತೆಲ್ಲ ಹೇಳಿದಾಗ, ರಾಜಸೂಯ ಯಾಗ ಮಾಡಬೇಕು, ಸರಿ, ಮಾಡೋದು ಹೇಗೆ? ರಾಜಸೂಯ ಯಾಗ ಅಂದರೆ ಸಮಗ್ರ ಎಲ್ಲ ರಾಜರನ್ನು ಗೆಲ್ಲಬೇಕು. ಆ ರಾಜಸೂಯ ಯಾಗ ಅಂದರೆ ಅದು ಭಗವಂತನ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸ್ತಕ್ಕಂಥ ದೊಡ್ಡ ಯಾಗ, ವಿಷ್ಣುವಿಗೇನೇ ಮಾಡ್ತಕ್ಕಂಥ ಯಾಗ. ಒಂದು ಅರ್ಥದಲ್ಲಿ ಅದು ವಿಷ್ಣು ಯಾಗ. ಆ ಯಾಗವನ್ನು ಮಾಡಬೇಕು ಅಂದರೆ ಎಲ್ಲ ರಾಜರನ್ನು ಗೆದ್ದುಕೊಂಡು ಬರಬೇಕು. ಎಲ್ಲ ರಾಜರನ್ನು ಗೆದ್ದು ಅವರಿಂದ ಸಂಗ್ರಹ ಮಾಡಿದ ಹಣವನ್ನು ತಗೊಂಡು ಬಂದು ಅದರಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಯಾಗ. ಅದಕ್ಕೆ ಅದೇ ಮಾತನ್ನು ಸೇರಿಸ್ತಾರೆ ಅವರು, ಎಲ್ಲ ರಾಜರನ್ನು ಗೆಲ್ಲಬೇಕು. ಆದರೆ ಈ ರಾಜಕುಲ, ಸಮಗ್ರವಾದ ರಾಜಕುಲವನ್ನು ಗೆಲ್ಲಬೇಕಾಗಿದ್ದರೆ ಇಲ್ಲಿ ಒಂದು ಅಡ್ಡ ಇದೆ, ವಜ್ರ ಇದೆ ಮಧ್ಯದಲ್ಲಿ. ವಜ್ರವನ್ನು ಪುಡಿ ಮಾಡಬೇಕಾದ್ರೆ ವಜ್ರದಿಂದಲೇ ಪುಡಿ ಮಾಡಬೇಕು. ವಜ್ರದಿಂದಲೇ ಪುಡಿಯಾಗುತ್ತೆ, ಬಹಳ ಗಟ್ಟಿ ವಜ್ರ. ಹಾಗಾಗಿ ಈ ರಾಜರ ಕುಲವನ್ನೆಲ್ಲ ಗೆಲ್ಲಬೇಕು. ಅದಕ್ಕಿಂತ ಮುಂಚೆ ಈ ವಜ್ರ ಗೆಲ್ಲಬೇಕು. ವಜ್ರ ಅಂದರೆ ಅವನನ್ನು ಹೊಗಳಿ ಹೇಳಿದ್ದಲ್ಲ, ಆ ಗಟ್ಟಿತನ ಅಷ್ಟೇ. ದುಷ್ಟನೇ ಜರಾಸಂಧ, ಏನು ದೊಡ್ಡ ವ್ಯಕ್ತಿ, ಸಾತ್ವಿಕ ಅಂತ ಹೇಳಿದ್ದಲ್ಲ ವಜ್ರ ಅಂತ. ಅವನು ಎಂಥವನು ಅಂದರೆ ಕಠಿಣ ಅಷ್ಟೇ. ಎಲ್ರಿಗೂ ಭಯ ಇತ್ತು. ಭೀಮಸೇನ ದೇವರು ತಾವು ಯುದ್ಧ ಮಾಡಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ಯಾರ್ಯಾರು ಕೂಡ ಜರಾಸಂಧನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋದವರೇ ಇಲ್ಲ. ಅವನ ಜೊತೆ ಅವನನ್ನು ಸೋಲಿಸಿದ್ದು ಅಂತಿಲ್ಲ. ಅಂಥ ಒಂದು ಅದ್ಭುತವಾದ ಪರಾಕ್ರಮ ಜರಾಸಂಧನ ಪರಾಕ್ರಮ. ಎಲ್ಲ ರಾಜರು ಬೆಳಗ್ಗೆ ಎದ್ದು ಅವನಿರುವ ದಿಕ್ಕಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಕೆಲಸ ಪ್ರಾರಂಭ ಮಾಡ್ತಿದ್ದು. ಅಂಥ ಭಯ ಎಲ್ಲ ರಾಜರಿಗೂ ಇತ್ತು. ಕೃಷ್ಣ ಪರಮಾತ್ಮನ ತನಕ ವಿಷಯ ಹೋಗುತ್ತೆ, ರಾಜಸೂಯ ಯಾಗ ಮಾಡಬೇಕು ಅಂತ ಧರ್ಮರಾಜ ತೀರ್ಮಾನ ಮಾಡಿದ್ದಾನೆ ಅಂತ. ಕೃಷ್ಣ ತಕ್ಷಣ ಹೊರಟು ಬರ್ತಾನೆ ಅಲ್ಲಿಂದ. ದ್ವಾರಕೆಯಿಂದ ಬರಬೇಕಾದ್ರೆ ಈ ಕಡೆ ಧರ್ಮರಾಜ ಹೇಳಿ ಕಳಿಸ್ತಾನೆ, ಕೃಷ್ಣನಿಗೆ ಹೇಳಬೇಕು ರಾಜಸೂಯ ಯಾಗ ಮಾಡಬೇಕು ಅಂತ. ಅಷ್ಟೊತ್ತಿಗಾಗಲೇ ಆ ಕಡೆ ಅವರ ಹೆಂಡತಿಯ ಕಡೆಯವರೆಲ್ಲ ಬಂದು ಕೃಷ್ಣನ ಹತ್ರ ಕೇಳ್ಕೊಳ್ತಾರೆ. ಅವರೆಲ್ಲ ಒಬ್ಬ ವ್ಯಕ್ತಿಯನ್ನು ಕಳಿಸಿರ್ತಾರೆ. ಅವರ ಏನು 16,000 ಜನ ಹೆಂಡಂದಿರಿದ್ದಾರೆ, ಅವರಿಗೆಲ್ಲರ ಮಾವೆಂದರನ್ನು ಮಕ್ಕಳನ್ನು ಈ ಜರಾಸಂಧ ಕರ್ಕೊಂಡು ಹೋಗಿ ಒಳಗಡೆ ಹಾಕ್ಕೊಂಡಿರ್ತಾನೆ. ಒಂದು ದಿನ ದೊಡ್ಡ ಅವನದು ಯಾಗ. ಎಂಥ ಯಾಗ? ಒಂದೊಂದು ಶೈವ ಯಾಗ. ಆ ಯಾಗ ಮಾಡಿ ಎಲ್ಲ ರಾಜರ ರುಂಡವನ್ನು ಕತ್ತರಿಸಿ ಇನ್ನು ಮುಂದೆ ರಾಜರೇ ಇಲ್ಲದ ಹಾಗೆ ಮಾಡಬೇಕು. ರಾಜ ಅಂದರೆ ನಾನೊಬ್ಬನೇ, ಆ ರಾಜ ಕುಲವನ್ನೇ ನಾಶ ಮಾಡಬೇಕು ಅಂತ ಹೊರಟವನು ಜರಾಸಂಧ. ಈ ವಿಷಯವೂ ಕೃಷ್ಣನಿಗೆ ಬಂದು ಮುಟ್ಟತ್ತೆ. ರಾಜಸೂಯ ಯಾಗ ಮಾಡಬೇಕು ಅಂತ ಧರ್ಮರಾಜ ಹೇಳಿದ ವಿಷಯವೂ ಕೂಡ ಬಂದು ಮುಟ್ಟತ್ತೆ. ಕೃಷ್ಣ ಕೂಡಲೇ ಹೊರಡ್ತಾನೆ, ಧರ್ಮರಾಜನ ಹತ್ರ ಮಾತಾಡ್ತಾನೆ.
ಚೆನ್ನಾಗಿ ಕೃಷ್ಣ ಪರಮಾತ್ಮನ ಮಾತು ಅಂದರೆ ಅದು ಕೇಳೋ ಅವಶ್ಯಕತೆಯೇ ಇಲ್ಲ. ಮೊದಲೇ ಸುಂದರವಾದ ಮಾತು ಹೇಳ್ತಾನೆ. ಅವನಿಗೆ ಮಾಡಬೇಕು ಅಂತ ಮನಸ್ಸು ಬರಬೇಕು, ಮೊದಲು ಅಂಥ ಮಾತು ಹೇಳ್ತಾನೆ. ರಾಜಸೂಯ ಯಾಗ ಮಾಡಿದರೆ ಏನು ಫಲ? ರಾಜಸೂಯ ಯಾಗದ ಫಲ ಎಂಥದ್ದು ಅಂದರೆ ಬ್ರಹ್ಮ ಪದವಿಯನ್ನೇ ಕೊಡುತ್ತದೆ. ಮತ್ತೇನು ಅದಕ್ಕಿಂತ ಚಿಕ್ಕ ಫಲ ಏನು ಹೇಳಲಿಕ್ಕೆ ಸಾಧ್ಯ? ಬಹಳ ದೊಡ್ಡ ಎತ್ತರದ ಫಲ, ಅದೇ ಫಲ ಬ್ರಹ್ಮ ಪದವಿಯನ್ನೇ ಕೊಡುತ್ತೆ. ಅಂಥ ಫಲ ಸಿಗುತ್ತೆ ರಾಜಸೂಯ ಯಾಗವನ್ನು ಮಾಡೋದ್ರಿಂದ ಅಂದಾಗ ಧರ್ಮರಾಜನಿಗೆ ಬಹಳ ಸಂತೋಷ ಆಗುತ್ತೆ. ಹಾಗಾದ್ರೆ ಮಾಡಬೇಕು ನಾನು ಅಂತ ತೀರ್ಮಾನ ಮಾಡ್ಕೊಳ್ತಾನೆ ಫಸ್ಟ್. ಆಮೇಲೆ ಕೃಷ್ಣ ಹೇಳ್ತಾನೆ, ಇಂಥ ಬ್ರಹ್ಮ ಪದವಿಯನ್ನೇ ಕೊಡುತ್ತೆ ಸರಿ, ಆದರೆ ಅದನ್ನು ಮಾಡೋದಕ್ಕಿಂತ ಮುಂಚೆ ಜರಾಸಂಧನನ್ನು ಸಂಹಾರ ಮಾಡಬೇಕು. ಅವನನ್ನು ಮಾಡದೇ ಇದ್ದರೆ ರಾಜಸೂಯ ಯಾಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೃಷ್ಣನೇ ಹೇಳ್ತಾನೆ. ಅವನ ಬಲದ ಬಗ್ಗೆ ಧರ್ಮರಾಜನಿಗೂ ಪರಿಚಯ ಇರುತ್ತೆ. ಆಗ ಧರ್ಮರಾಜ ಹೇಳ್ತಾನೆ, ಜರಾಸಂಧನ ಎಲ್ಲಿಂದ ಸಂಹಾರ ಮಾಡಲಿಕ್ಕಾಗುತ್ತೆ ನಮ್ಮಿಂದ? ಅವನನ್ನು ಮಾಡಲಿಕ್ಕಾಗುತ್ತಾ? ಯಾರ್ಯಾರೂ ಅವನ ತಂಟೆಗೆ ಹೋಗಿಲ್ಲ. ಸತ್ಯ ಹರಿಶ್ಚಂದ್ರ ಇವರೆಲ್ಲ ರಾಜಸೂಯ ಯಾಗ ಮಾಡಬೇಕಾದ್ರೆ ಜರಾಸಂಧ ಇರಲಿಲ್ಲ. ಈಗ ಇದ್ದಾನೆ, ಈಗ ಯಾರೂ ರಾಜಸೂಯ ಯಾಗ ಮಾಡಿಲ್ಲ. ಯಾವ ಭೀಷ್ಮಾಚಾರ್ಯರಾಗಲಿ ಮತ್ತೊಬ್ಬರಾಗಲಿ ಯಾರೂ ಅವ್ರ ತಂಟೆಗೆ ಹೋಗಲಿಲ್ಲ. ಅಷ್ಟ್ಯಾಕೆ ನೀನೇ ಸೋತಿದೀಯ ಅಂತ ಅಂದುಬಿಡ್ತಾನೆ. ಇದು ಧರ್ಮರಾಜನಿಗೆ ಅದಕ್ಕೆ ಹೇಳೋದು, ವಾಯುಜೀವೋತ್ತಮತ್ವಕ್ಕೂ ಬೇರೆಯವರಿಗೂ ಭಗವಂತನ ಮೇಲಿರುವ ಜ್ಞಾನ ಅದು ಬಹಳ ಕಡಿಮೆ ಅಂದರೆ ಕಡಿಮೆ. ಯಾವತ್ತೂ ಭಗವಂತನನ್ನು ಸರ್ವೋತ್ತಮ ಅಂತ ಯಾವಾಗಲೂ ತಿಳ್ಕೊಳ್ಳೋರು ವಾಯುದೇವರು. ಹಾಗಾಗಿ ಇಲ್ಲಿ ಧರ್ಮರಾಜ ಅದೇ ಹೇಳ್ತಾನಲ್ಲ, ನೀ 21 ಸತಿ ಬಂದೋಗಿದ್ದಾನವನು. ನೀನು ಸೋಲ್ಸೋದಾಗಿದ್ದರೆ ಒಂದೇ ಸತಿಗೆ ಸೋಲಿಸಬೇಕಾಗಿತ್ತು. 20 ಸತಿ ನಿನ್ನ ಮೇಲೆ ಯುದ್ಧಕ್ಕೆ ಬಂದರೂ ಕೂಡ ಅವನು ಸೋತಿ ಹಾಗೆ ಹೋಗಿದ್ದಾನಲ್ಲ, ಅವನು ಮತ್ತೆ ಜೀವ ಉಳಿಸ್ಕೊಂಡು ಹೋಗಿದ್ದಾನಲ್ಲ. ಹಾಗಾದರೆ ಎಂಥ ಪರಾಕ್ರಮ ಇರಬೇಡ, ನಾನು ರಾಜಸೂಯ ಯಾಗವನ್ನು ಮಾಡೋದು ಬೇಡ, ನಮ್ಮಪ್ಪ ಮತ್ತೆ ಮೇಲಿನ ಪದವಿಗೆ ಹೋಗೋದು ಬೇಡ, ನನಗೆ ಸವಾಸವೇ ಬೇಡ ಅಂತ ಹೇಳ್ಬಿಡ್ತಾನೆ ಒಂದೇ ಮಾತು. ಮತ್ತೆ ಕೃಷ್ಣ ಹೇಳ್ತಾನೆ, ಅಷ್ಟೇ ಆಲೋಚನೆ ಮಾಡಬೇಕು. ಅದಕ್ಕೆಲ್ಲ ಹಿನ್ನೆಲೆಗಳನ್ನು ಹೇಳ್ತಾರೆ. ಕೃಷ್ಣ ಯಾಕೆ? ಕೃಷ್ಣ ಸೋತಿದ್ದಲ್ಲ, ಕೃಷ್ಣನ ಅವತಾರ ಆದದ್ದೇ ಭೂಭಾರ ಹರಣಾಯ ಚ ಅಂತ. ಎಲ್ಲ ಭೂದೇವಿ ಪ್ರಾರ್ಥನೆ ಮಾಡೋದೇ ಅದಕ್ಕೋಸ್ಕರ. ನನ್ನ ಮೇಲೆ ಬರೀ ನಿನ್ನನ್ನು ಬೈಕೊಂಡು ಓಡಾಡೋರೇ ಜಾಸ್ತಿ ಆಗೋಗಿದ್ದಾರೆ, ಅವರ ಭಾರ ನನ್ನಿಂದ ತಡಿಲಿಕ್ಕಾಗ್ತಾ ಇಲ್ಲ. ಎಲ್ಲ ಕೆಟ್ಟ ಕೆಟ್ಟ ಉಪಾಸನೆಗಳು, ಕೆಟ್ಟದಾಗಿ ಜೀವನ ಶೈಲಿ ಇದನ್ನು ಮಾಡಿಕೊಂಡಿದ್ದರೆ ನನಗದನ್ನು ಸಹಿಸ್ಲಿಕ್ಕೆ ಸರ್ವಥ ಆಗೋದಿಲ್ಲ, ಕಮ್ಮಿ ಮಾಡು ಅಂತಲೇ ಭೂದೇವಿ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಭಗವಂತ ಜಾತಕಂ ಸವದಾರ್ಥಾಯ ಭೂಭಾರ ಹರಣಾಯ ಚ ಅಂತ ಹೇಳಿದಾಗೆ ಭೂಮಿ ಭಾರವನ್ನು ಕಡಿಮೆ ಮಾಡಬೇಕು. ಭೂಮಿ ಭಾರ ಕಮ್ಮಿ ಯಾವಾಗತ್ತೆ? ದೈತ್ಯರೆಲ್ಲ ನಾಶರಾದರೆ ಕಮ್ಮಿ ಆಗುತ್ತೆ. ಎಲ್ಲ ದೈತ್ಯರನ್ನು ಹುಡುಕಿ 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 ಹೋಗಿ 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 ಸಂಹಾರ ಮಾಡಿಕೊಂಡು ಬಂದರೆ ಅದಕ್ಕೆ ಸಮಯ ತುಂಬ ಹಿಡಿಯತ್ತೆ. ಅನಾಯಾಸವಾಗಿ ದೈತ್ಯರೇ ಮನೆ ಬಾಗಿಲಿಗೆ ಬರಬೇಕಾದ್ರೆ ನಾನು ಯಾಕೆ ಎಲ್ಲರನ್ನು ಹುಡ್ಕೊಂಡು ಹೋಗಬೇಕು ಅಂತಾನೆ ಕೃಷ್ಣ. ಕೃಷ್ಣ ಪರಮಾತ್ಮನ ಆಲೋಚನೆಗಳನ್ನು ಅಷ್ಟು ಸುಲಭಕ್ಕೆ ನಮ್ಮಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಜರಾಸಂಧ ಮೂಲೆಯಲ್ಲಿದ್ದ ಎಲ್ಲ ದೈತ್ಯರ ರಾಜರುಗಳನ್ನು ಅವನೇ ಕರ್ಕೊಂಡು ಬರ್ತಿದ್ದಂತೆ. ಕರ್ಕೊಂಡು ಬಂದರೆ ಎಷ್ಟೆಷ್ಟು ಅಕ್ಷೋಹಿಣಿ ಕರ್ಕೊಂಡು ಬಂದರೂ ಎಲ್ಲರನ್ನ ಕೃಷ್ಣ ಬಲರಾಮರ ಸೇರಿ ಸಂಹಾರ ಮಾಡೋದು, ಜರಾಸಂಧನ ಉಳಿಸಿ ಕಳಿಸೋದು. ಈ ಥರ ಕೂತಲ್ಲೇ 21 ಬಾರಿ ಸಮಗ್ರ ದೈತ್ಯರಾಜರುಗಳನ್ನೆಲ್ಲ ಸಂಹಾರ ಮಾಡಿದ ಕೀರ್ತಿ ಅದು ಕೃಷ್ಣ ಪರಮಾತ್ಮನದ್ದು. ಹಾಗಾದರೆ ಜರಾಸಂಧನನ್ನು ಯಾಕೆ ಸಂಹಾರ ಮಾಡಲಿಲ್ಲ ಕೃಷ್ಣ? ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ಕಾರಣ ಇದೆ. ಹನುಮಂತನಾಗಿದ್ದಾಗ ರಾವಣನ ಹತ್ತಿರ ಹನುಮಂತ ದೇವರು ಹೋದಾಗ ರಾವಣನನ್ನು ಒಂದೇ ಒಂದು ಮುಷ್ಟಿ ಪ್ರಹಾರ ಮಾಡಿದರೆ ಸತ್ತು ಹೋಗ್ತಿದ್ದ ರಾವಣ, ಉಳಿತಾ ಇರಲಿಲ್ಲ. ಅವತ್ತೇನು ಮಾತಾಡ್ತಾರೆ ಹನುಮಂತ ದೇವರು? ರಾಘವಾಯ ನಾನ್ಯಥಾ ಅಂತ ಹೇಳ್ತಾರೆ ಅವರು. ಬೇಡ, ರಾಮಚಂದ್ರ ದೇವರೇ ಸಂಹಾರ ಮಾಡಬೇಕು ನಿನ್ನನ್ನು, ನಾನು ಮಾಡೋ ಹಾಗಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಮಾಡಲಿಕ್ಕೆ ಆಗಲ್ಲ ಅಂತಲ್ಲ, ರಾಮಚಂದ್ರ ದೇವರು ನಿನ್ನನ್ನು ಸಂಹಾರ ಮಾಡಬೇಕು, ನನಗೆ ಬೇಡ, ನನ್ನ ಪಾಲಲ್ಲ ಅಂತ ಹೋಗ್ತಾರೆ. ಇಂಥ ಒಂದು ಸಮರ್ಪಣೆ. ಕೃಷ್ಣ ಪರಮಾತ್ಮ ಯಾರ ಸೇವೆಯನ್ನು ತನ್ನಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಅಂತಿಲ್ಲ, ಅದಕ್ಕೆ ಫಲ ವಾಪಸ್ ಕೊಟ್ಟು ಬಿಡ್ತಾನೆ ಅನ್ನೋದಕ್ಕೆ. ಜರಾಸಂಧನನ್ನು ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ಬೋದಾಗಿತ್ತು, ಆದರೆ ಬೇಡ, ಇದು ಭೀಮಸೇನ ದೇವರ ಪಾಲು ಅಂತ ಭಗವಂತ ಬಿಡ್ತಾನೆ, ಅಷ್ಟಕ್ಕೆ ಬಿಡ್ತಾನೆ. ಅದಕ್ಕೋಸ್ಕರ ಭೀಮಸೇನ ದೇವರನ್ನು ಧರ್ಮರಾಜನಿಗೆ ಹೇಳಬೇಕಾದ್ರೆ ಇದೇ ಮಾತು ಹೇಳ್ತಾನೆ. ಧರ್ಮರಾಜ ಕಳಿಸಿಕೊಡು, ನಾನು ಕರ್ಕೊಂಡು ಹೋಗ್ತೀನಿ. ಅರ್ಜುನ, ಭೀಮಸೇನ ದೇವರು, ನಾನು 3 ಜನ ಸಾಕು. ಭೀಮ, ಅರ್ಜುನ, ನಾನು 3 ಜನ ಹೊರಟ್ರೆ ಆ ಕೆಲಸ ಆಗುತ್ತೆ, ಸಾಕು ಅಂತ ಹೇಳ್ತಾನೆ. ಧರ್ಮರಾಜ ಒಪ್ಪೋದೇ ಇಲ್ಲ. ಎಲ್ಲ ಕಣ್ಣು ಕಿತ್ಕೊಂಡು ಹೊರಟೋದ್ರೆ ಏನು ಮಾಡಬೇಕು? ನೀನು ನನ್ನ ಹೃದಯ ಸ್ಥಾನದಲ್ಲಿದ್ದೀಯ, 3 ಜನ ಹೊರಟೋದ್ರೆ ಅವನಿಗೆ ಭಯ. ಇದನ್ನು ಸಂಶಯ ಅಂತ ಕರೀತಾರೆ. ಇದು ಭಗವಂತನ ಮೇಲೆ ತೋರಿಸ್ತಾನೆ ಧರ್ಮರಾಜ. ಎಷ್ಟು ಸೂಕ್ಷ್ಮ. ಅದಕ್ಕೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ರಾಮಾಯಣ ಮಹಾಭಾರತ 2 ಅತ್ಯದ್ಭುತವಾದ ಗ್ರಂಥಗಳು. ಯಾಕೆ ಅಂದರೆ ತಾರತಮ್ಯ ಅನ್ನೋದು ಏನು ಅನ್ನೋದು ಅಲ್ಲಿ ಸಿದ್ಧ ಆಗೋಗುತ್ತೆ. ಆ 2 ಕಡೆಗಳಲ್ಲಿ ಆ ವ್ಯಕ್ತಿಗಳ ಮನಸ್ಥಿತಿಗಳನ್ನು, ಆ ವ್ಯಕ್ತಿಗಳು ಭಗವಂತನಿಗೆ ಮಾಡಿದ ಉಪಕಾರ ಅಪಕಾರ ಇಷ್ಟನ್ನು ನೋಡಿಬಿಟ್ರೆ ಯಾರು ಉತ್ತಮ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿಬಿಡ್ಬೋದು.
ಹಾಗಾಗಿ ರಾಮಾಯಣ ಮಹಾಭಾರತ ಅವಶ್ಯವಾಗಿ ಅಧ್ಯಯನ ಮಾಡಬೇಕಾದ ಗ್ರಂಥಗಳು. ಯಾಕೆಂದರೆ ಪ್ರಧಾನವಾದ ತಾರತಮ್ಯ ಗೊತ್ತಾಗತ್ತೆ. ಯಾರು ಸರ್ವೋತ್ತಮ, ಯಾಕೆ ಸರ್ವೋತ್ತಮ, ಯಾರ್ಯಾರು ಭಗವಂತನ ಸೇವೆ ಎಷ್ಟೆಷ್ಟರ ಮಟ್ಟಿಗೆ ಮಾಡಿದ್ದಾರೆ, ಇದು ತಿಳಿಸುವ ಗ್ರಂಥಗಳು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಕಳಿಸಿಕೊಡು ಅಂದರೆ ಇವನಿಗೆ ಸಂಶಯ, ಪರಮಾತ್ಮನ ಮೇಲೆ ಸಂಶಯ, ಹೇಗೆ ನಾನು ಕಳಿಸ್ಕೊಡ್ಲಿ ಅಂತ ಕೇಳ್ತಾನೆ. ನೀನೇನು ಯೋಚನೆ ಮಾಡಬೇಡ, ನಾನು ಕರ್ಕೊಂಡು ಬರ್ತೀನಿ ಅಂತ ಜರಾಸಂಧನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋದಾಗಲೂ ಎಷ್ಟು ಆಲೋಚನೆ ಮಾಡ್ತಾನೆ ಕೃಷ್ಣ ಅಂದರೆ, ಶಸ್ತ್ರಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ಹೋಗಿ ಜರಾಸಂಧನನ್ನು ಸಂಹಾರ ಮಾಡ್ಕೊಂಡು ಬಂದರು ಅಂತ ಅನ್ನಿಸ್ಕೊಳ್ಳೋದು ಬೇಡ, ಯಾವ ಸೈನ್ಯವನ್ನು ಕರ್ಕೊಂಡೋಗಿ ಸಂಹಾರ ಮಾಡ್ಕೊಂಡು ಬಂದರು ಅಂತ ಹೇಳಿಸ್ಕೊಳ್ಳೋದು ಬೇಡ. ನಾವು 3 ಜನ ಹೋಗಬೇಕು. ಕ್ಷತ್ರಿಯರಾಗಿ ಹೋದರೆ ಕೈಯಲ್ಲಿ ಅಸ್ತ್ರ ಎಲ್ಲ ಹಿಡ್ಕೊಂಡೇ ಹೋಗಬೇಕು, ಖಾಲಿ ಕೈಯಲ್ಲಿ ಹೋಗೋ ಹಾಗಿಲ್ಲ. ಬ್ರಾಹ್ಮಣರಾಗಿ ಹೋದರೆ ಖಾಲಿ ಕೈಯಲ್ಲಿ ಹೋಗ್ಬೋದು. ಅದಕ್ಕೋಸ್ಕರ ಬ್ರಾಹ್ಮಣ ವೇಷವನ್ನು ಧರಿಸಿ 3 ಜನ ಜರಾಸಂಧನ ಮನೆಗೆ ಹೋಗ್ತಾರೆ. ಹಿಂದೆಗಡೆ ಬಾಗಿಲಿನಿಂದ ಹೋಗ್ತಾರೆ. ಶತ್ರುಗಳ ಮನೆಗೆ ಹಿಂದೆಗಡೆ ಬಾಗಿಲಿನಿಂದ ಭೇಟಿ ಕೊಡಬೇಕು ಅನ್ನೋದರಿಂದ ಹಿಂದಗಡೆ ಬಾಗಿಲಿನಿಂದ ಬರ್ತಾರೆ. ಬಂದು ಅವನೇನೋ ಒಂದಿಷ್ಟು ಸಲಕರಣೆಗಳನ್ನೆಲ್ಲ ಸಿದ್ಧಪಡಿಸ್ಕೊಂಡಿದ್ದ. ಅವನು ಗಂಗಾ ನದಿ ಅವನ ಪಕ್ಕದಲ್ಲೇ ಹರಿತಾ ಇತ್ತು, ಶಬ್ದ ಕೇಳಬಾರದು ಅಂತ ಅಂದ್ಕೊಂಡಿದ್ದ. ಅದಕ್ಕೊಂದಿಷ್ಟು ನಗಾರಿ ಹೊಡಿಸ್ತಾ ಇತ್ತು, ಅದನ್ನೇ ಮುರಿದು ಹಾಕಿಬಿಡ್ತಾರೆ. ಆಮೇಲೆ ಮುಂದೆ ಬಂದು ನಿಂತುಕೊಂಡು ಜರಾಸಂಧನ ಎದುರುಗಡೆ ಕೇಳ್ತಾರೆ, ಯುದ್ಧ ಮಾಡಬೇಕು, ನೀವು ಬ್ರಾಹ್ಮಣರಲ್ಲ, ನನಗೆ ನಿಮ್ಮನ್ನು ನೋಡಿದರೆ ಆ ಥರ ಅನ್ನಿಸ್ತಾ ಇಲ್ಲ, ಯಾರು ಹೇಳಿ ಅಂದಾಗ ಆವಾಗ ಕೃಷ್ಣ ಪರಮಾತ್ಮ ತಾನು ಹೇಳ್ತಾನೆ, ನಾವು ಯಾರು, ಏನು ಕಥೆ ಅನ್ನೋದನ್ನು ಹೇಳ್ತಾನೆ. ನಾವು ಇದೇ ಥರ ನಿನ್ನನ್ನು ಸಂಹಾರ ಮಾಡಬೇಕು ಅನ್ನೋದೇ ಉದ್ದೇಶ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ ಕೃಷ್ಣ. ಆವಾಗ ಜರಾಸಂಧ ಮತ್ತೊಬ್ಬರಾಗಿದ್ದರೆ ಭೀಮಸೇನ ದೇವರು, ಕೃಷ್ಣ, ಅರ್ಜುನನ ಪರಾಕ್ರಮ ಜಗತ್ತಲ್ಲೆಲ್ಲ ಈಗಾಗಲೇ ಪರಿಚಯ ಆಗೋಗಿದೆ. ಅದನ್ನು ಕೇಳಿ ಮತ್ತೊಬ್ಬರಾಗಿದ್ದರೆ ಅಲ್ಲಿಂದ ಓಡಿ ಹೋಗ್ತಾ ಇದ್ರು. ಜರಾಸಂಧನನ್ನು ಯಾಕೆ ಪರಾಕ್ರಮಿ ಅಂದರು ಅಂದರೆ ಈ ಕಾರಣಕ್ಕೆ. ಅವರು ರಾಜಕುಲ ವಜ್ರ ಅಂತ ಶ್ರೀಪಾದರಾಜರು ಹೇಳಿದ್ದಾರಲ್ಲ, ಯಾಕೆ ಅಂದರೆ ಈ ಕಾರಣಕ್ಕೆ. ಅವರು 3 ಜನ ಬಂದರು, ಎದುರುಗಡೆ ನಿಂತ ವ್ಯಕ್ತಿ ನಿಂತ್ಕೊಳ್ತಾನವನು, ಕೇಳ್ತಾನೆ. ಎಂಥ ಮಾತು ಕೇಳ್ತಾನೆ, ಏನು ಧೈರ್ಯ ಅವನಿಗೆ ಅಂದರೆ, ನೀವು 3 ಜನ ಬಂದಿದ್ದೀರಲ್ಲ, ಅವಕಾಶ ಕೊಡ್ತೀನಿ, ಹೋಗಿ ದೊಡ್ಡ ಸೈನ್ಯ ಕರ್ಕೊಂಡು ಬನ್ನಿ, ಬೇಕಾದಷ್ಟು ಅಸ್ತ್ರಗಳನ್ನೆಲ್ಲ ತೊಗೊಂಡು ಬಂದು ನನ್ನ ಜೊತೆ ಯುದ್ಧ ಮಾಡು. ನಿಮಗಿಷ್ಟ ಬಂದಿದ್ದ ಅಸ್ತ್ರ, ನೀವು ಇಷ್ಟಪಡೋ ರೀತಿಯಲ್ಲಿ ಯುದ್ಧ ಮಾಡಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾನೆ ಜರಾಸಂಧ. ಭೀಮಸೇನ ದೇವರ ಎದುರುಗಡೆ, ಭಗವಂತನ ಎದುರುಗಡೆ ಇಂಥ ಮಾತಾಡ್ತಾನವನು. ಅದಕ್ಕೆ ಅವನನ್ನು ಶ್ರೀಪಾದರಾಜರು ರಾಜಕುಲ ವಜ್ರ ನೆನೆಸಿದ ಅಂತ ಈ ಮಾತನ್ನು ಹೇಳಿದರು. ವಜ್ರ ಅವನು ಅಂತ ಇದನ್ನು ಹೇಳಿದರೆ ಕೃಷ್ಣ ಪರಮಾತ್ಮ ವಾಪಸ್ ತಿರುಗಿಸಿ ಹೇಳ್ತಾನೆ, ನೋಡಪ್ಪ, ನೀ ಹೇಳೋದೇನು ಬೇಡ, ನಾನು ಅದೇ ಮಾತು ಹೇಳ್ತೀನಿ. ನೀನೇ ಎಷ್ಟು ಸೈನ್ಯ ಬೇಕಾದರೂ ಕರ್ಕೊಂಡು ಬಾ, ಯಾವ ಆಯುಧ ಬೇಕಾದರೂ ತೊಗೊಂಡು ಬಾ, ನಾವು 3 ಜನ. 3 ಜನ ಯುದ್ಧಕ್ಕೆ ಬರೋದಿಲ್ಲ, ನೀನು ಯಾರನ್ನು ಆರಿಸ್ಕೊಳ್ತೀಯೋ ಅವ್ರ ಯುದ್ಧಕ್ಕೆ ಬರ್ತೀವಿ ಅಂತ ಹೇಳ್ತಾರೆ. 3 ಜನನೂ ಬರೋದಿಲ್ಲ ನಿನ್ನ ಜೊತೆಗೆ ಯುದ್ಧಕ್ಕೆ ಅಂದಾಗ ಯೋಚನೆ ಮಾಡ್ತಾನವನು. ಯೋಚನೆ ಮಾಡಿ ಕೃಷ್ಣ ಪರಮಾತ್ಮ ಅವನನ್ನು ಗೊಲ್ಲ ಅಂತ ಹೇಳಿಬಿಡ್ತಾನೆ ಒಂದೇ ಸತಿ, ಬೇಡ ನೀನು ಗೋಪಾಲಕ ಅಂತ. ಅವನ ಉದ್ದೇಶ ಅದಾಗಿರೋದಿಲ್ಲ. ಈ ಸತಿ ಕೃಷ್ಣ, ನಾನು ಪ್ರತಿ ಸತಿ ಅವರ ಮನೆಯ ತನಕ ಹೋದರೂ ನನ್ನನ್ನು ಬಿಟ್ಟು ಕಳಿಸ್ತಾ ಇದ್ದ, ಇವತ್ತು ಇವನೇ ನಮ್ಮ ಮನೆ ತನಕ ಬಂದಿದ್ದಾನೆ ಅಂದರೆ ನನ್ನನ್ನು ಉಳಿಸೋದಿಲ್ಲ. ನಾನು ಕೃಷ್ಣನ ಹತ್ತಿರ ಯುದ್ಧಕ್ಕೆ ಹೋದರೆ ಸರ್ವಥಾ ಉಳಿಯೋದಿಲ್ಲ. 2 ಅವಮಾನ, ನಿಶ್ಚಯವಾಗಿ ಪ್ರಾಣ ಹೋಗುತ್ತೆ. ಗೊತ್ತಿತ್ತು ಜರಾಸಂಧನಿಗೆ, ನಿಶ್ಚಯವಾಗಿ ಪ್ರಾಣ ಹೋಗುತ್ತೆ. ಮತ್ತು ಎಲ್ಲ ಜನರು ತಿಳ್ಕೊಂಡಿರೋದೇನು ಅಂದರೆ ಇವನೊಬ್ಬ ಗೋಪಾಲಕ ಅಂತ ಅಷ್ಟೇ. ಅಂಥ ಗೋಪಾಲಕನಿಂದ ಇಷ್ಟು ದಿನ ದೊಡ್ಡ ಪರಾಕ್ರಮಿ ಅನ್ನಿಸ್ಕೊಂಡು ನಾನು ಸತ್ತೆ ಅಂದರೆ ನನ್ನ ಕೀರ್ತಿ ಏನಾಗಬೇಡ, ಬೇಡ ಅಂತ ಹೇಳಿಬಿಡ್ತಾನೆ. ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು. ಅರ್ಜುನನನ್ನು ಬಾಲಕ ಅಂತ ಕರೆದು ಬಿಡ್ತಾನೆ, ಚಿಕ್ಕ ಹುಡುಗ ಅಂತ. ಆವಾಗ ಅರ್ಜುನನಿಗೆ ವಯಸ್ಸೆಷ್ಟು? 55 ವರ್ಷ. 55 ವರ್ಷದ ಅರ್ಜುನನನ್ನು ಜರಾಸಂಧ ನೀನೊಬ್ಬ ಬಾಲಕ ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಅವನನ್ನು ಶ್ರೀಪಾದರಾಜರು ರಾಜಕುಲ ವಜ್ರ ಅಂತ ಕರೆದಿತ್ತು. ಮತ್ತೇನಕ್ಕೆ ಸುಮ್ಮನೆ ಪ್ರಯೋಗವನ್ನು ಮಾಡೋದಿಲ್ಲ ಶ್ರೀಪಾದರಾಜರು. ಆ ಮಾತಾಡಬೇಕಾದ್ರೆ ಅದರ ಹಿನ್ನೆಲೆಯನ್ನು ಗಮನಿಸಿದರೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅರ್ಜುನ ಎಂಥ ಪರಾಕ್ರಮಿ, ಆದರೆ ಅವನನ್ನು ಒಬ್ಬ ಚಿಕ್ಕ ಹುಡುಗ ನೀನು ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಈ ಮಾತು ಕೇಳಿ ಅರ್ಜುನ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ನನ್ನೇ ಹುಡುಗ ಅಂತ್ಯ, ಬಾ ನನ್ನ ಜೊತೆ ಯುದ್ಧ ಮಾಡು ಅನ್ನೋ ಮಾತಾಡೋದಿಲ್ಲ. ಈ ಅರ್ಜುನನನ್ನು ಕೃಷ್ಣ ಕರ್ಕೊಂಡು ಬಂದಿದ್ದು ಇದೇ ಕಾರಣಕ್ಕೆ. ಅರ್ಜುನನಿಗೆ ಗೊತ್ತಾಗಬೇಕು, ತನ್ನೊಳಗಡೆ ಎಲ್ಲೋ ಒಂದು ಮೂಲೆಯಲ್ಲಿತ್ತು, ಈ 5 ಜನ ಅಣ್ಣ ತಮ್ಮಂದ್ರಲ್ಲಿ ನಾನು ಒಳ್ಳೆ ಪರಾಕ್ರಮಿ ಅಂತ ಒಳಗಡೆ ಇತ್ತು. ಅದಕ್ಕೆ ಜರಾಸಂಧನ ಎದುರುಗಡೆ ನಿಲ್ಲಿಸಿ ಜರಾಸಂಧನ ಮೂಲಕ ತೋರಿಸಿಕೊಟ್ಟ, ಭೀಮಸೇನ ದೇವರ ಮುಂದೆ ನಿಂದೇನು ಪರಾಕ್ರಮ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟು ಅಂಥ ಪರಾಕ್ರಮಿ ಅವನನ್ನು ಬಾಲಕ ಅಂತ ಕರೆದು ಮುಗಿಸಿಬಿಡ್ತಾನೆ. ಅವನು ಪ್ರತ್ಯುತ್ತರ ಕೊಡೋದೇ ಇಲ್ಲ, ಸದ್ಯ ಬದುಕದ್ನಲ್ಲ ಅಂತ ಅಂದ್ಕೊಳ್ತಾನವನು. ಜರಾಸಂಧನ ಜೊತೆ ಯುದ್ಧ ಮಾಡೋದು ಬಹಳ ಕಷ್ಟ. ಒಂದು ವೇಳೆ ಯುದ್ಧ ಆಗಿದ್ದಿದ್ರೂ ಕೃಷ್ಣ ಭೀಮರು ಬಿಡ್ತಾ ಇರಲಿಲ್ಲ, ಅದು ಗೊತ್ತಿತ್ತು ಅವನಿಗೆ.
ನಾನು ಯುದ್ಧಕ್ಕೆ ಹೋಗಿ ಅರ್ಜುನನನ್ನು ಇನ್ನೇನು ಕೊನೆಗಾಣಿಸ್ತೀನಿ ಅನ್ನೋ ಸಂದರ್ಭ ಬಂದಿದ್ದರೆ ಕೃಷ್ಣ ಭೀಮ ಇಬ್ಬರು ಬಿಡ್ತಾ ಇರಲಿಲ್ಲ ನನ್ನನ್ನು, ಅದು ಗೊತ್ತಿತ್ತು. ಅದಕ್ಕೋಸ್ಕರ ಅರ್ಜುನನನ್ನು ಬೇಡ ಅಂತ ಹೇಳಿಬಿಟ್ಟ. ಇನ್ನು ಅಪ್ಪಿ ಸೋತ್ರೆ ಏನು ಮಾಡೋದು? ಸೋತು ಬಿಟ್ರಂತೂ ಮುಗೀತು ನನ್ನ ಕಥೆ ಅಂತ. ನನಗೆ ಸಮಾನವಾದ ಬಲ ಇದೆ ಅಂತ ಜರಾಸಂಧ ತಾನು ತಿಳ್ಕೊಂಡಿದ್ದ. ಎಲ್ಲಿ ಸಮಾನವಾದ ಬಲ? ಎಲ್ಲಿ ವಾಯುದೇವರ ಬಲ? ಎಲ್ಲಿ? ಇಂಥ ವಾಯುಕುರ್ಮದ ಚಿಂತನೆಯನ್ನು ಶ್ರೀಪಾದರಾಜರು ಕೊಟ್ಟು ವಾಯುದೇವರ ಬಲ ಎಂಥದ್ದು ಅಂತ ತೋರಿಸಿಕೊಟ್ಬಿಟ್ಟಿದ್ದಾರೆ. ಅಂಥವರ ಬಲದ ಮುಂದೆ ಇವನು ಯಾರೋ ಜರಾಸಂಧನ ಬಲ ಎಂಥದ್ದದು? ಆದರೆ ಅವನೇ ಅಂದ್ಕೊಂಡಿದ್ದ ನನಗೆ ಸಮಾನವಾದ ಬಲ ಇದೆ ಅಂತ ತನಗೆ ತಾನು ತಿಳ್ಕೊಂಡಿದ್ದ ಅಷ್ಟೇ. ಅದಕ್ಕೆ ಭೀಮಸೇನ ದೇವರ ಜೊತೆಯಲ್ಲಿ ಯುದ್ಧ ಮಾಡ್ತೀನಿ ಅಂತ ಕರೀತಾನೆ. ಅಂಥ ಕರೆದರೆ ಜರಾಸಂಧ ಭೀಮಸೇನ ದೇವರ ಅದ್ಭುತವಾದ ತತ್ವ. ತಾವು ಯುದ್ಧ ಮಾಡೋದು ಅಂತ ಹೊರಟ್ರೆ ಸುಮ್ಮನೆ ಯುದ್ಧ ಮಾಡೋದಿಲ್ಲ. ಮೊದಲಿಗೆ ಶಾಸ್ತ್ರ ವಾಗ್ಯುದ್ಧ ನಡಿಬೇಕು, ಶಾಸ್ತ್ರಾರ್ಥ ವಿಚಾರ ಆಗಬೇಕು. ಅದರಲ್ಲಿ ನೀನು ನಿನ್ನ ತತ್ವ, ನಿನ್ನ ಸಿದ್ಧಾಂತ ನೀನೇನು ನಂಬಿದೆಯಾ ಅದನ್ನು ಪ್ರತಿಪಾದನೆ ಮಾಡಿ. ನನ್ನ ತತ್ವ ನನ್ನ ಸಿದ್ಧಾಂತ ಅದೇನಿದೆ ಅದನ್ನು ನಾನು ಪ್ರತಿಪಾದನೆ ಮಾಡ್ತೀನಿ. ಕೆಲವರಲ್ಲಿ ಗೊಂದಲಗಳಿರುತ್ತೆ. ಎಂಥ ವಿಚಿತ್ರವಾದ ಭಾವನೆಗಳಿದೆ ಅಂದರೆ, ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ವಿಷಯಗಳೇನಿದೆ ಆ ವಿಷಯಗಳಲ್ಲಿ ಭೇದ ಇದ್ದ ಮಾತ್ರಕ್ಕೆ ವ್ಯಕ್ತಿಗಳಲ್ಲಿ ವೈರ ಇದೆ ಅಂತ ಸರ್ವಥಾ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ಕೆಲವರು ಈ ತಪ್ಪನ್ನು ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಲೌಕಿಕ ವಿಚಾರಗಳನ್ನು ನೋಡಿದಾಗಲೂ ಇದು ನಮಗೆ ಗೊತ್ತಾಗುತ್ತೆ. ಅಂದರೆ ಒಂದು ವಿಷಯ ಸ್ಥಾಪನೆ ಮಾಡಿದಾಗ ಯಾರೋ ಒಬ್ಬ ಒಂದು ಎಲೆಕ್ಟ್ರಿಸಿಟಿಯೋ ದೀಪವೋ ಏನೋ ಒಬ್ಬ ಕಂಡು ಹಿಡ್ದ, ಅದಕ್ಕೆ ಬೇಕಾದ ಎಲ್ಲ ಫಾರ್ಮುಲ್ಗಳನ್ನು ಬರೆದು ಒಂದು 10 ಜನ ವಿಜ್ಞಾನಿಗಳ ಮುಂದೆ ಇಟ್ಟಾಗ 10 ಜನ ಅವನು ಬರೆದ ವಿಷಯವನ್ನು ವಿಮರ್ಶೆ ಮಾಡ್ತಾರೆ. ಏನು ಬರೆದಿದ್ದಾನೆ, ಇದರಲ್ಲಿ ಏನು ತಪ್ಪಿದೆ, ಇದರಲ್ಲಿ ಏನು ಸರಿ ಇದೆ, ಇವನು ಬರೆದಿರೋದು ಸತ್ಯನಾ, ಇದನ್ನು ಈ ರೀತಿಯಲ್ಲಿ ನಾವು ಪ್ರಯೋಗ ಮಾಡಿದರೆ ನಾವು ಇದರಿಂದ ಸಿದ್ಧರಾಗುತ್ತಾ? ವಿಷಯ ಸಿದ್ಧ ಆಗಬೇಕಲ್ಲ, ಅದು ತಾನೇ ಪ್ರಧಾನ. ನಮಗೆ ಇದರಿಂದ ಫಲ ಸಿಗುತ್ತಾ? ಅದನ್ನೆಲ್ಲ 10 ಜನ ವಿಚಾರ ಮಾಡಿ ಆಮೇಲೆ ಹೌದಪ್ಪ ನೀನು ಬರೆದಿರೋದು ಸರಿ ಅಂತ ನಿರ್ಧಾರ ಮಾಡ್ತಾರೆ. ಇದನ್ನು ಶಾಸ್ತ್ರದ ಭಾಷೆಯಲ್ಲಿ ಸಿದ್ಧಾಂತ ಅಂತ ಕರೀತಾರೆ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಅಂತ ಹೇಳಿದಾಗೆ ಅದನ್ನು ಸಿದ್ಧಾಂತ ಅಂತ ಕರೀತಾರೆ. ಯಾರೋ 10 ಜನ ಅವನು ಬರೆದ ವಿಚಾರವನ್ನು 10 ಜನರ ಮುಂದೆ ಇಟ್ಟಾಗ ಅದನ್ನು ವಿಮರ್ಶೆ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಸಿದ್ಧಾಂತ ಹೇಗಾಗಲಿಕ್ಕಾಗುತ್ತೆ? ಯಾವಾಗ ಸಿದ್ಧಾಂತ ಆಗಬೇಕು? ಅಥವಾ ಅವರು ವಿಚಾರ ಮಾಡಿದರೆ ಅದು ಅವರು ಮಾಡಿದ ತಪ್ಪು ಅಂತ ಹೇಳಿದರೆ ನಮ್ಮನ್ನು ಬುದ್ಧಿವಂತರು ಅಂತ ಕರೀತಾರ? ಯಾರೇ ಇರಬಹುದು, ಯಾವ ತತ್ವಶಾಸ್ತ್ರವೇ ಇರಬಹುದು, ಲೌಕಿಕ ಶಾಸ್ತ್ರವೇ ಇರಬಹುದು, ಶಾಸ್ತ್ರಗಳಲ್ಲಿ ಬಂದ ವಿಚಾರಗಳನ್ನು ವಿಮರ್ಶೆ ಮಾಡಿ ಇದು ಈ ಥರ ಇಲ್ಲ, ಇದು ತಪ್ಪು ಅಂತ ಹೇಳಿದಾಗ ನಾವು ಉತ್ತರ ಯಾವ ರೀತಿಯಲ್ಲಿ ಕೊಡಬೇಕು? ಹೌದು, ನೀವು ಹೇಳಿದ ತಪ್ಪಿದೆ, ನಾವು ಹೇಳಿದ ಸರಿ ಇದೆ ಅಂತ ವಿಷಯದಲ್ಲೇ ಚರ್ಚೆ ನಡಿಬೇಕೇ ಹೊರತು ವ್ಯಕ್ತಿಗಳ ತನಕ ಅದು ಹೋಗಬಾರ್ದು. ವ್ಯಕ್ತಿಗಳ ತನಕ ಹೋಗೋ ಅವಶ್ಯಕತೆ ಅದರಲ್ಲಿ ಇಲ್ಲ. ವ್ಯಕ್ತಿಗಳ ತನಕ ಹೋಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ. ಅದು ಇವತ್ತಿನ ಕಾಲದಲ್ಲಿ ಅದು ವಿಪರೀತವಾಗಿ ನಡೆದು ಎಷ್ಟೋ ಜನರು ಈ ಭಾವನೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ವಿಷಯಗಳನ್ನು ಬರೆದು ವಿಷಯಗಳಿಗೆ ಪ್ರಮಾಣ ಇದ್ದು ಯಾರೋ ಒಬ್ಬ ವ್ಯಕ್ತಿಯನ್ನು ಬೈಬೇಕಾದರೂ ಹೊಗಳಬೇಕಾದರೂ ಪ್ರಮಾಣ ಪುರಸ್ಸರವಾಗಿ ಬೈದರೆ, ಪ್ರಮಾಣ ಪುರಸ್ಸರವಾಗಿ ಹೊಗಳಿದ್ರೆ ನೀವು ಆ ಪ್ರಮಾಣಕ್ಕೆ ನಿಮ್ಮ ಹತ್ರ ಇರುವ ಪ್ರಮಾಣವನ್ನು ಕೊಡಬೇಕೇ ಹೊರತು ವ್ಯಕ್ತಿಯನ್ನು ಹೊಡಿತೀನಿ, ವ್ಯಕ್ತಿಯನ್ನು ಬೈತೀನಿ, ಅಥವಾ ಪ್ರಮಾಣ ಯಾವುದು ಪುಸ್ತಕ ಕೊಟ್ಟಿದ್ದಾರೋ ಪುಸ್ತಕ ಸುಟ್ಟಾಕೋದ್ರಿಂದ ಪ್ರಮಾಣ ಹೊರಟೋಗುತ್ತೇನು? ಪ್ರಮಾಣ ಹೊರಟೋಗ್ಲಿಕ್ಕೆ ಸಾಧ್ಯವಾ? ಅವೆಲ್ಲ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಜವಾಗಲೂ ವಿಮರ್ಶೆ ಮಾಡೋರು, ತಿಳುವಳಿಕೆ ಇರತಕ್ಕಂಥವರು, ಬುದ್ಧಿವಂತರು ಯಾರಿದ್ದಾರೆ ಅಂಥವ್ರು ಯಾರೂ ಕೂಡ ಪ್ರಮಾಣಕ್ಕೆ ಪ್ರತಿಯಾದ ಪ್ರಮಾಣವನ್ನು ಕೊಟ್ಟು ಅದಕ್ಕೆ ಉತ್ತರ ಹೇಳ್ತಾರೆ ಹೊರತು ಪ್ರಮಾಣ ಹೇಳಿದ್ದಕ್ಕೆ ಆ ಪುಸ್ತಕವನ್ನೇ ಸುಟ್ಟಾಕ್ತೀನಿ, ಅವರಿಗೆ ಹೊಡಿತೀನಿ, ಅವರಿಗೆ ಬಹಿಷ್ಕಾರ ಹಾಕ್ತೀನಿ ಇಂಥದ್ದನ್ನೆಲ್ಲ ಹೇಳೋದು ಅವರ ಬುದ್ಧಿವಂತಿಕೆ ಅಂತ ಸರ್ವಥಾ ಕರೆಸ್ಕೊಳ್ಳೋದಿಲ್ಲ. ಭೀಮಸೇನ ದೇವರು ಜರಾಸಂಧ ಇಬ್ಬರೂ ವಾಗ್ಯುದ್ಧ ಮಾಡಬೇಕಾದ್ರೇ ಜರಾಸಂಧ ತನ್ನಲ್ಲಿರುವ ತತ್ವಶಾಸ್ತ್ರವನ್ನು ಹೇಳಿದ್ನೇ ಹೊರತು ಸುಮ್ಮನೆ ಭೀಮಸೇನ ದೇವರು ಪ್ರಮಾಣ ಕೊಟ್ಟಾಗೆಲ್ಲ ಹೋಗೋಗಿ ಅವ್ರಿಗೆ ಹೊಡಿಲಿಕ್ಕೆ ಹೋಗಲಿಲ್ಲ. ಅವನು ಅಂಥ ದುಷ್ಟನಾಗಿದ್ದರೂ ಅವನ ತಲೆಯಲ್ಲಿ ಸ್ವಲ್ಪ ವಿವೇಚನೆ ಅನ್ನೋದಿತ್ತು. ಪ್ರಮಾಣ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ತಾನೂ ಪ್ರಮಾಣವನ್ನು ಹೇಳ್ತಾ ಇದ್ದ. ಹೀಗೆ ಮೊದಲಿಗೆ ಶಾಸ್ತ್ರದ ಯುದ್ಧ ಅನ್ನೋದು ನಡೆದು ಭೀಮಸೇನ ದೇವರು ತಾವು ನಂಬಿದ ದೊಡ್ಡ ತತ್ವ ಹರಿಸರ್ವೋತ್ತಮ ಅನ್ನುವ ತತ್ವವನ್ನು ಜರಾಸಂಧನ ಮುಂದೆ ಸ್ಥಾಪನೆ ಮಾಡ್ತಾರೆ. ಆಮೇಲೆ ನಮ್ಮದ್ದೇನಿದೆ ಕ್ಷತ್ರಿಯ ನಾವು ಮಾಡಬೇಕಾದ ಯುದ್ಧ ಏನಿದೆ ಆ ಯುದ್ಧವನ್ನು ಮಾಡೋಣ ಅಂತ ಕರೀತಾರೆ. ಆ ಯುದ್ಧಕ್ಕೆ ಕರೆದಾಗಲೂ ಹೇಳ್ತಾರವರು, ಯಾವ ಯುದ್ಧ ಮಾಡಿದ್ರೂ ನಾನು ಸಿದ್ಧನಿದ್ದೀನಿ ಅಂತ. ಅದಕ್ಕೆ ಅವನು ಜರಾಸಂಧ ಹೇಳ್ತಾನೆ, ಹಾಗಾದರೆ ಗದಾ ಯುದ್ಧ ಮಾಡೋಣ, ಆ ಯುದ್ಧ ನನಗೆ ಬಹಳ ಪ್ರೀತಿ, ಅದರಲ್ಲಿ ನಿನ್ನನ್ನು ಸೋಲಿಸ್ತೀನಿ ಅಂತ ಅವನ ಭಾವನೆ. ಗದಾ ಇಬ್ಬರೂ ಒಂದೊಂದು ದೊಡ್ಡ ದೊಡ್ಡ ಗದೆಗಳನ್ನು ತಗೊಂಡು ಬಂದು ಯುದ್ಧ ಪ್ರಾರಂಭ ಮಾಡಿದರೆ ಇಬ್ಬರದ್ದು ವಜ್ರ ಕಾಯ, ದೇಹವೇ ವಜ್ರ,
ಇವರು ಅವ್ರಿಗೆ ಹೊಡೆಯೋದು, ಅವರು ಇವರಿಗೆ ಹೊಡೆಯೋದು, ಒಂದೇ ಏಟಿಗೆ ಗದೆ ಮುರಿದೇ ಹೋಯ್ತು. ಗದೆ ಪೂರ್ತಿ ಮುರಿದು ಹೋಯ್ತು. ಕೃಷ್ಣ ಅರ್ಜುನ ಇಬ್ಬರು ನೋಡ್ತಾ ನಿಂತಿದ್ದಾರೆ. 1ನೇ ದಿನದ ಯುದ್ಧ, 2ನೇ ದಿನದ ಯುದ್ಧ, ಒಂದೆರಡು ದಿನ ಯುದ್ಧ ಆಗಲಿಲ್ಲ. 15 ದಿನ ಯುದ್ಧ ಆಯಿತು. 15 ದಿನಗಳ ಕಾಲ ಯುದ್ಧ ಯಾಕೆ ಮಾಡಬೇಕಾಗಿತ್ತು? 15 ದಿನ ಯುದ್ಧ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು? ಯಾಕೆಂದರೆ ಭೀಮಸೇನ ದೇವರ ಪರಾಕ್ರಮವನ್ನು ಇಷ್ಟೆಲ್ಲ ಹೊಗಳಿ, ಮೂಲ ರೂಪದಲ್ಲಿ ವಾಯುದೇವರು ಹಾಗೆ ಹೀಗೆ ಅವರ ಪರಾಕ್ರಮ ಎಂಥದ್ದು ಅಂತೆಲ್ಲ ಹೇಳಿ ಜರಾಸಂಧನ ಜೊತೆಗೆ 15 ದಿನ ಯುದ್ಧ ಮಾಡಿದ್ರಲ್ಲ ಅಂದರೆ ಮಹಾಭಾರತವೇ ಅದಕ್ಕೆ ಕಾರಣ ಕೊಡುತ್ತೆ. ಯಾಕೆ 15 ದಿನಗಳ ಕಾಲ ಭೀಮಸೇನ ದೇವರು ಯುದ್ಧ ಮಾಡಿದರು ಅಂದರೆ, ಜರಾಸಂಧ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಂತೆ, ಯಾರು ಎಂಥ ಪರಾಕ್ರಮಿಗಳಾದ್ರೂ ಅದು ಭೀಮನೇ ಆಗಿರಲಿ, ನನ್ನ ಮುಂದೆ ಒಂದು ಕ್ಷಣ ನಿಲ್ಲೋದಿಲ್ಲ, ಅವನನ್ನು ಒಂದು ಕ್ಷಣದಲ್ಲಿ ಅವನನ್ನು ಸೀಳು ಹಾಕಿಬಿಡ್ತೀನಿ ಅಂತ ಜರಾಸಂಧ ಒಂದು ಮಾತು ಹೇಳಿದ್ನಂತೆ. ಅದನ್ನು ತೋರಿಸ್ಕೊಟ್ರು ಭೀಮಸೇನ ದೇವರು. ಒಂದು ಕ್ಷಣ ಅಲ್ಲ, 15 ದಿನ ನಿನ್ನ ಎದುರುಗಡೆ ನಿಂತ್ಕೊಂಡು ಯುದ್ಧ ಮಾಡ್ತೀನಿ, ನನ್ನ ರೋಮವನ್ನು ಕೂಡ ನಿನ್ನಿಂದ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಲಿಕ್ಕೋಸ್ಕರ 15 ದಿನ ಯುದ್ಧ ಮಾಡ್ತಾರೆ ಹೊರತು ಭೀಮಸೇನ ದೇವರಿಗೆ ಪರಾಕ್ರಮ ಇರಲಿಲ್ಲ. 15 ದಿನ ಅವನ ಜೊತೆ ಯುದ್ಧ ಮಾಡಬೇಕಾಗಿತ್ತು, ಇಲ್ಲದೇ ಇದ್ದಿದ್ರೆ ಕಷ್ಟ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಮಾಡಿದ್ದಲ್ಲ. 15 ದಿನ ಯುದ್ಧ ಮಾಡಿ ಆ ಮಾಗಧನನ್ನು ಸೀಳಿ ಹಾಕ್ತಾರಂತೆ ಭೀಮಸೇನ ದೇವರು. ಸೀಳಬೇಕಾದರೂ ಕೂಡ ಎಷ್ಟು ಸೂಕ್ಷ್ಮವಾದ ವಿಷಯಗಳನ್ನು ಹೇಳ್ತಾರೆ ಅಂದರೆ, ಮರ್ಮಸ್ಥಳಕ್ಕೆ ಹೊಡಿಲಿಲ್ವಂತ ಭೀಮಸೇನ ದೇವರು. ಆ ಸೊಂಟದ ಭಾಗಕ್ಕೆ ತಮ್ಮ ಮಂಡಿಯನ್ನು ಕೊಟ್ಟು ಅವನನ್ನು ಮುರಿದು ಹಾಕಿದ್ದಾರೆ. ಅವನನ್ನು ಮುರಿದು ಸೀಳು ಬಿಸಾಕಿಬಿಟ್ಟಿದ್ದಾರೆ. ಮುರಿದು ಸೀಳಿ ಹಾಕಿದ್ದಾರೆ. ಎಷ್ಟೋ ಜನ ಕೆಲವು ಕಥೆಯನ್ನು ಸೇರಿಸ್ತಾರೆ ಇಲ್ಲಿ. ಏನು ಮಾಡಬೇಕು ಗೊತ್ತಾಗಲಿಲ್ಲ ಭೀಮಸೇನ ದೇವರಿಗೆ. ಕೃಷ್ಣನನ್ನು ನೋಡಿದರು, ಕೃಷ್ಣ ದರ್ಬೆ ತಗೊಂಡ, ಅದನ್ನು 2 ತುಂಡು ಮಾಡಿದ ಹುಲ್ಲನ್ನು ಅದನ್ನು ಆ ಕಡೆ ಈ ಕಡೆ ಬಿಸಾಕದ, ಆಮೇಲೆ ಇವರು ಅದನ್ನು ನೋಡಿ ಮಾಡಿದರು. ಆ ಥರ ಎಲ್ಲ ಏನಿಲ್ಲ. ಭೀಮಸೇನ ದೇವರು ಜರಾಸಂಧನನ್ನು ಆ ಸ್ಪಷ್ಟವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಇದನ್ನು ಹೇಳ್ತಾರೆ, ಮರ್ಮಸ್ಥಾನಕ್ಕೆ ಹೊಡೆಯದೆ. ಯಾಕೆಂದರೆ ಮರ್ಮಸ್ಥಳಕ್ಕೆ ಹೊಡೆದು ಕೊಂದು ಹಾಕಿದ್ರು ಅಂದರೆ ಅವ್ರದ್ದೇನು ಪರಾಕ್ರಮ ಇರೋದಿಲ್ಲ. ಅದಕ್ಕೆ ಆ ಥರ ಹೊಡೆಯದೆ ಅವನನ್ನು ಸೊಂಟ ಮುರಿದು ಅವನನ್ನು ಸೀಳಿ ಬಿಸಾಕ್ತಾರೆ. ಸೀಳಿ ಬಿಸಾಕಿ ಅದಕ್ಕೆ ಅದೇ ಪದ ಹಾಕ್ತಾರೆ. ಶ್ರೀಪಾದರಾಜರು ಹೇಳಬೇಕಾದ್ರೆ ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ಅಂತಾರೆ. ಸೀಳಿ ಹಾಕ್ತಾರೆ ಭೀಮಸೇನ ದೇವರು. ಅವನನ್ನು ಸೀಳಿ ಆಮೇಲೆ ಮಾಡಿದ ಅದ್ಭುತವಾದ ಕಾರ್ಯ ಅಂದರೆ ಅದು ರಾಜಸೂಯ ಯಾಗ. ಅದಕ್ಕೆ ಆ ಶ್ರೀಪಾದರಾಜರ ಮಾತು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ, ಎಷ್ಟೆಲ್ಲ ಶಾಸ್ತ್ರಗಳನ್ನು ತುಂಬಿಕೊಂಡಿರುತ್ತೆ ಅನ್ನೋದಕ್ಕೆ ಈ ಎರಡೇ ಎರಡು ಈ ಪದ್ಯದ 2 ನುಡಿಗಳು ಸಾಕು. ಒಂದು ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ ಅಂದರು, ಅದರಲ್ಲಿ ಇಷ್ಟು ವಿಷಯವನ್ನು ತುಂಬಿಸಿದರು. 2ನೇದಾಗಿ ರಾಜಸೂಯ ಯಾಗವನ್ನು ಮಾಡಿಸಿದನು ಅಂತ ಹೇಳಿದರು. ಮಾಡಿಸಿದನು ಅಂದರೆ ಏನು ಅರ್ಥ? ಅಲ್ಲಿಗೆ ಮಾಡಿದನು ಅಂತ ಹಾಕಿದ್ದಿದ್ದರೆ ಧರ್ಮರಾಜ ತಾನು ಮಾಡಿದ ಅಂತ ಆಗ್ತಾಯಿತ್ತು. ಧರ್ಮರಾಜ ಮಾಡಿದ್ದಲ್ಲ. ರಾಜಸೂಯ ಯಾಗವನ್ನು ಮಾಡಿಸಿದ್ದು ಭೀಮಸೇನ ದೇವರೇ ಹೊರತು ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಕೂತಿದ್ನಲ್ಲ, ಹಾಗಾದರೆ ಗಂಡ ಹೆಂಡತಿ ಇಬ್ಬರು ಕೂತಾನೆ ಯಾಗ ಮಾಡಿದ್ದು? ಕೂತಿದ್ದಷ್ಟೇ. ಯಾಗ ನಡೆದಿದ್ದಕ್ಕೆ ಕಾರಣ ಏನು? ಹಾಗಾದರೆ ಇದು ದೊಡ್ಡ ತತ್ವವನ್ನು ಶ್ರೀಪಾದರಾಜರು ತೋರಿಸ್ಕೊಡ್ತಾರೆ. ಏನು? ಯಾಗವನ್ನು ಮಾಡಲಿಕ್ಕೆ ಅಥವಾ ಭಗವತ್ ಸಂಬಂಧಿಯಾದ ಯಾವುದೇ ಕರ್ಮವನ್ನು ಮಾಡಿದರೆ ಅಲ್ಲಿ ಯಾರು ಸಹಾಯ ಮಾಡಿ, ಯಾರ ಸಹಾಯದಿಂದ ಆ ಕಾರ್ಯಕ್ರಮ ಅನ್ನೋದು ಬಹಳ ಚೆನ್ನಾಗಿ ನಡೆಯುತ್ತೋ ಅವರಿಗೆ ಆ ಕಾರ್ಯಕ್ರಮದ ಅತಿ ಹೆಚ್ಚು ಪುಣ್ಯ ಹೋಗುತ್ತೆ ಹೊರತು ಸುಮ್ಮನೆ ಮನೆಯಲ್ಲಿ ಕೂತವರಿಗೆ ಪುಣ್ಯ ಅನ್ನೋದು ಸರ್ವಥಾ ಸುಳ್ಳು. ಯಾರು ಹೋಮ ಕಾರ್ಯಕ್ರಮ ಎಲ್ಲ ನಡಿಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಕಟ್ಟಿಗೆಗಳನ್ನು ತರೋದು, ಹವಿಸ್ಸನ್ನು ಸಿದ್ಧಪಡಿಸೋದು, ಇಂಥ ಕೆಲಸಗಳನ್ನು ಯಾರು ಮಾಡಿಕೊಡ್ತಾರೋ ಅವರಿಗೆ ಜಾಸ್ತಿ ಪುಣ್ಯ ಹೊರತು ಕೂತ ಮಾತ್ರಕ್ಕೆ ಅವರಿಗೆ ಪುಣ್ಯ ಬರೋದಿಲ್ಲ. ಅದಕ್ಕೆ ಪ್ರತ್ಯಕ್ಷ ನಿದರ್ಶನ ತಗೊಳ್ಳಿ ಅಂತ ಹೇಳಿ ಪ್ರಮಾಣ ಪುರಸ್ಸರವಾಗಿ ಕೊಡ್ತಾರೆ ಈ ರಾಜಸೂಯ ಯಾಗವನ್ನು. ಧರ್ಮರಾಜ ಕೂತ ಮಾತ್ರಕ್ಕೆ ಅವನಿಗೆ ಪುಣ್ಯ ಸಿಗಲಿಲ್ಲ. ರಾಜಸೂಯ ಯಾಗದ ಅತಿ ಹೆಚ್ಚು ಪುಣ್ಯ ಸಿಕ್ಕಿದ್ದು ಭೀಮಸೇನ ದೇವರಿಗೇನೆ. ಯಾಕೆ? ಮಾಗಧನ ಸೀಳಿ ಮಾಡಿದ್ದೇನು ಭೀಮಸೇನ ದೇವರು? ಅಲ್ಲೇ ಕೃಷ್ಣ ಪರಮಾತ್ಮ ಎದುರುಗಡೆ ನಿಂತಿದ್ದ, ತಾನು ತಗೊಳ್ಬೇಕು. ಭೀಮಸೇನ ದೇವರು ಮಾಡುವ ಈ ಅದ್ಭುತವಾದ ಸೇವೆಯನ್ನು ಎದುರುಗಡೆ ನಿಂತು ಸ್ವೀಕಾರ ಮಾಡಬೇಕು ಅಂತ ಅಲ್ಲೇ ನಿಂತಿದ್ದ ಕೃಷ್ಣ ಪರಮಾತ್ಮನಿಗೆ ಕೈ ಮುಗಿದು ಕೃಷ್ಣಾರ್ಪಣಮಸ್ತು ಅಂತ ಹೇಳಿಬಿಡ್ತಾರೆ. ಅದನ್ನು ಹೇಳಿ ಸಮರ್ಪಣೆ ಮಾಡ್ತಾರೆ. ಅಂಥ ಅದ್ಭುತವಾದ ಕಾರ್ಯ. ಆಮೇಲೆ ರಾಜಸೂಯ ಯಾಗವನ್ನು ಅದಕ್ಕೆ ಶ್ರೀಪಾದರಾಜರು ಮಾಡಿಸಿದನು ಅಂತ ಹಾಕಿದರು. ಮಾಡಿಸಿದನು. ಆಮೇಲೂ ಪೂರ್ವ ದಿಕ್ಕಿಗೆ ಹೋಗಿ ಅಲ್ಲಿರುವ ಎಲ್ಲರನ್ನ ಸಂಹಾರ ಮಾಡಿ ಅವರಿಂದೆಲ್ಲ ಈ ಜರಾಸಂಧ ಒಬ್ಬನನ್ನು ಸಂಹಾರ ಮಾಡಿದ್ರಿಂದ 90 ಭಾಗ ಎಲ್ಲ ರಾಜರುಗಳು ತಾವೇ ಕಪ್ಪ ಕಾಣಿಕೆಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟು. ಯಾಕೆಂದರೆ ಎಲ್ಲರೂ ಜರಾಸಂಧನಿಗೆ ಹೆದರಿದ್ರು.
ಅವನನ್ನೇ ಸಾಯಿಸಿದ್ದಾರೆ, ನಮ್ಮ ಗತಿ ಏನಿನ್ನು. ಎಲ್ಲ ಎದ್ದು ಅವನ ದಿಕ್ಕಿಗೆ ನಮಸ್ಕಾರ ಮಾಡ್ತಿದ್ದವರೆಲ್ಲ ಹೆದರ್ಕೊಂಡು ಹೊರಟೋತು. ಈ ಕೃಷ್ಣ ಪರಮಾತ್ಮ 2 ಕಾರ್ಯ ಮಾಡಿದ್ದ. ಒಂದು, ಧರ್ಮರಾಜ ಪಾಂಡವರೆಲ್ಲ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದಾಗೆ ನನ್ನ ಅತ್ಯುತ್ತಮವಾದ ಭಕ್ತರು, ಹಾಗಾಗಿ ಅವರು ಸಂಕಲ್ಪ ಮಾಡಿದ್ದಾರೆ, ಅವರ ಕೈಯಲ್ಲಿ ರಾಜಸೂಯ ಯಾಗವನ್ನು ಮಾಡಿಸಿದ. ತನ್ನ ಪತ್ನಿಯರ ತಂದೆ, ಅಣ್ಣಂದರು, ತಮ್ಮಂದರು ಎಲ್ಲರನ್ನ ಕಟ್ಟಾಕಿ ಏನು ಕೆಲಸ ಮಾಡ್ತಾ ಇದ್ದ ಅವನು. ದೊಡ್ಡ ಯಾಗ ಮಾಡಬೇಕು ಅಂತ ಜರಾಸಂಧ ಏನು ಅಂದ್ಕೊಂಡಿದ್ದ, ಅಷ್ಟೂ ಜನರನ್ನು ಬಿಡಿಸಿದ. 2 ಕೆಲಸವನ್ನು ಮಾಡಿಸಿ, ಇದು ಭೀಮಸೇನ ದೇವರ ಪರಮಾದ್ಭುತವಾದಂತಹ ದೊಡ್ಡ ಸೇವೆ. ಅದಕ್ಕೆ ಇದನ್ನೇ ಹಾಕಿದರು. ಇದೇ ವಿಷಯವನ್ನು ಶ್ರೀಪಾದರಾಜರು ತೆಗೆದು ಈ ವಿಷಯವನ್ನು ಸೇರಿಸಿದರು ಮಧ್ವನಾಮದಲ್ಲಿ. ಸೇರಿಸಿ ಇಷ್ಟು ಅನುಸಂಧಾನದ ಜೊತೆಗೆ ಈ ಪದ್ಯವನ್ನು ಹೇಳಬೇಕು, ಇಷ್ಟು ಅನುಸಂಧಾನ ಬರಬೇಕು. ಒಂದು, ಜರಾಸಂಧನ ಸಂಹಾರ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದು, ಆಮೇಲೆ ರಾಜಸೂಯ ಯಾಗವನ್ನು ಮಾಡಿಸಿತ್ತು. ಭಗವಂತನ ಪ್ರೇರಣೆಯಿಂದ ಸಮಗ್ರವಾಗಿ ಆ ಕಾರ್ಯಕ್ರಮದಲ್ಲಿ ನಿಂತು ಏನೂ ತೊಂದರೆ ಆಗದ ರೀತಿಯಲ್ಲಿ ರಾಜಸೂಯ ಯಾಗವನ್ನು ಮಾಡಿಸಿತ್ತು. ಆಮೇಲೆ ಆಜಿಯಳು ಕೌರವರ ಬಲವ ಸವರುವೆನೆಂದು ಮೂಜಗವರಿಯೇ ಕಂಕಣ ಕಟ್ಟಿದ ಅಂತ ಭೀಮಸೇನ ದೇವರು ಆಮೇಲೆ ಸಮಗ್ರವಾಗಿ ಎಲ್ಲ ಕೌರವರನ್ನು ಸಂಹಾರ ಮಾಡತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿಬಿಡ್ತಾರೆ. ಆಮೇಲೆ ಎಲ್ಲ ಮಹಾಭಾರತದ ಕಥೆಗಳು, ಅದರಲ್ಲಿ ಕಪಟದಿಂದ ಮಾಡುವ ಆ ದ್ಯೂತ, ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಭೀಮಸೇನ ದೇವರು ನಾನು ಸಂಹಾರ ಮಾಡಿಬಿಡ್ತೇನೆ, ಭಗವಂತನ ಅನುಗ್ರಹದಿಂದ ಎಲ್ಲರನ್ನ ಸಂಹಾರ ಮಾಡುವಂಥ ಕೆಲಸ ನನ್ನದ್ದು ಅಂತ ಹೇಳ್ತಾರೆ. ಇನ್ನೊಂದು ಭೀಮಸೇನ ದೇವರ ಅವತಾರದಲ್ಲಿ ಬಹಳ ಪ್ರಧಾನವಾದ ಇನ್ನೊಂದು ಅಂಶ ಅಂದರೆ ಅದು ವೈರಿ ದುಶ್ಯಾಸನನ ತೊಡೆಯ ಮೇಲೆ ಎಡೆಗಡಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ವೈರಿಗಳನೆಗೊತ್ತಿ ಓರಂತೆ ಕೌರವರ ಮುರಿದು ಮೆರೆದ ಅಂತ ಶ್ರೀಪಾದರಾಜರು ಇನ್ನೊಂದು ಅಂಶವನ್ನು ತೋರಿಸಿಕೊಡ್ತಾರೆ. ವೈರಿ ದುಶ್ಯಾಸನನ ತೊಡೆ ಅವನು ಎಷ್ಟೆಲ್ಲ ಆಡ್ಕೊಳ್ತಾರೆ. ಮೋಸದಿಂದ ತಾವು ಗೆದ್ದದ್ದು ಅದು ಗೊತ್ತಿದೆ, ಆದರೆ ಅಂಥ ಅನ್ಯಾಯದ ವಿರುದ್ಧ ಯಾರೂ ಮಾತಾಡಲಿಲ್ಲ. ದುಶ್ಯಾಸನ ತಾನು ಭೀಮಸೇನ ದೇವರ ಕಾಡಿಗೆ ಹೋಗಬೇಕಾದ್ರೆ ತೊಡೆ ತೋರಿಸಿ ಅವ್ರಿಗೆ ಹೇಳ್ತಾನೆ, ಈ ತೊಡೆ ಮೇಲೆ ಬಂದು ಕೂತ್ಕೊಳ್ಬೇಕು. ದ್ರೌಪದಿ ದೇವಿಗೆ ತೋರಿಸಿಕೊಡ್ ದುರ್ಯೋಧನ ತೋರಿಸ್ತಾನೆ ತೊಡೆಯನ್ನು, ಇಲ್ಲಿ ಬಂದು ಕೂತ್ಕೋ ಅಂತ ಕರಿತಾನವು. ದ್ರೌಪದಿ ದೇವಿಯರನ್ನು ಕರಿತಾನೆ. ಇವನು ಅವರ ಹಿಂದೆ ಆಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ನೀನು ದೊಡ್ಡ ಎತ್ತು, ನೀವೆಲ್ಲ ಷಂಡ ತಿಲಾಹ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಏನಿಲ್ಲ ನಿಮ್ಮ ಹತ್ರ, ಎಳ್ಳನ್ನು ಹಿಂಡಿ ಅದರಿಂದ ಎಲ್ಲ ಎಣ್ಣೆಯನ್ನು ತೆಗೆದ ಮೇಲೆ ಆ ಎಳ್ಳು ಉಳಿಯತ್ತಲ್ಲ ಅಂತ ಜೊಳ್ಳು ಎಳ್ಳುಗಳು ನೀವು ಅಂತ ಕರೀತಾನೆ ದುಶ್ಯಾಸನ. ಏನು ಮಾತಾಡೋದಿಲ್ಲ, 2 ಕೈಯನ್ನು ಮೇಲಕ್ಕೆತ್ತಿ ಹೊರಟು ಬಿಡ್ತಾರೆ ಭೀಮಸೇನ ದೇವರು. ಆ ಯುದ್ಧದಲ್ಲಿ ಸಿಗುತ್ತಾನೆ ದುಶ್ಯಾಸನ. ಎಂಥ ಘೋರವಾದ ಸನ್ನಿವೇಶ ಅನ್ನೋದನ್ನು ಮಹಾಭಾರತ ನಿರೂಪಣೆ ಮಾಡಿ ತೋರಿಸುತ್ತೆ. ಅದಕ್ಕೆ ಆ ಅಂಶವನ್ನು ಹಾಕ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಪ್ರಧಾನವಾದ ಅಂಶ ಏನು ಅಂದರೆ, ಆ ಜೂಜಾಡಬೇಕಾದ್ರೆ ಇನ್ನೊಂದು ಮಾತಾಡ್ತಾನಂತೆ. ಕೃಷ್ಣ ಪರಮಾತ್ಮ ಉಳ್ಕೊಂಡಿದ್ದಾನೆ, ಅವನನ್ನು ಪಣಕ್ಕಿಡು ಅಂತ ಹೇಳ್ತಾನೆ. ಅವನನ್ನು ಪಣಕ್ಕಿಟ್ಟುಬಿಡು, ಅವನನ್ನು ಇಟ್ಟು ಸೋತು ಬಿಟ್ಟರೆ ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ. ಇದನ್ನು ಕೇಳಿ ಭೀಮಸೇನ ದೇವರಿಗೆ ಬಂದ ಕೋಪ ಅಷ್ಟಿಟ್ಟಲ್ಲ, ಆದರೆ ಭಗವಂತನ ಸಂಕಲ್ಪ ಇಲ್ಲ, ಹಾಗಾಗಿ ನಿನ್ನನ್ನು ಎಲ್ಲಿ ಸಂಹಾರ ಮಾಡಬೇಕೋ ಅಲ್ಲೇ ಮಾಡ್ತೀನಿ ಅಂತ ಸುಮ್ಮನೆ ಬಿಟ್ಟಿದ್ರು. ಭೀಮಸೇನ ದೇವರಿಗೆ ನಿಜವಾಗಲೂ ಅಂಥದ್ದೊಂದು ಕೋಪ ಬಂದದ್ದು ಯಾಕೆ ಅಂದರೆ, ಇವನ ಇಂಥ ಮಾತು, ಕೃಷ್ಣ ಪರಮಾತ್ಮನನ್ನು ಉಳ್ಕೊಂಡಿದ್ದಾನಲ್ಲ ಅವನನ್ನು ಇಡುವಂಥ ಸಭೆಯಲ್ಲಿ ಎಲ್ಲರೂ ಕೌರವರೆಲ್ಲ ಸೇರಿಕೊಂಡು ಹೇಳ್ತಾರೆ. ಇದನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಭೀಮಸೇನ ದೇವರು ಆ ದುಶ್ಯಾಸನನನ್ನು ಕರೀತಾರೆ. ಆ ದೊಡ್ಡ ಯುದ್ಧ ರಂಗ, ಅಶ್ವತ್ಥಾಮ ಕರ್ಣ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವನನ್ನು ಎಳೆದು ಮಧ್ಯಕ್ಕೆ ಹಾಕಿ, ದುರ್ಯೋಧನ ನಿಂತಿದ್ದ ಅಲ್ಲೇ, ಎಳೆದು ದುಶ್ಯಾಸನನ್ನು ಹಾಕ್ಕೊಂಡು ಅವನ ಎದೆಗೆ ಗದೆಯಿಂದ ಹೊಡಿತಾರಂತೆ. ಹೊಡೆದ್ರೆ ಆ ಎದೆ 2 ಹೋಳಾಗೋಗುತ್ತೆ. ಹೋಳಾದರೆ ಅಷ್ಟಕ್ಕೆ ಬಿಡೋದಿಲ್ಲ, ಸೊಂಟದಲ್ಲೊಂದು ಕತ್ತಿ ಇರುತ್ತೆ, ಅದನ್ನು ತೆಗೆದು ಹಳ್ಳ ಮಾಡ್ತಾರಂತ, ಅದನ್ನು ಬಾವಿಯಂತೆ ಮಾಡ್ಕೊಂಡು ಬಿಡ್ತಾರೆ. ಅದನ್ನು ರಕ್ತದ ಕೊಳ ಆಗಿಬಿಡುತ್ತದೆ, ಪೂರ್ತಿ ರಕ್ತದ ಕೊಳ. ಅದನ್ನು ಮಾಡಿಕೊಂಡು ಭೀಮಸೇನ ದೇವರು ಅಲ್ಲಿರುವ ರಕ್ತವನ್ನು ಪಾನ ಮಾಡದಂತೆ ಮಾಡ್ತಾರಷ್ಟೇ, ಪಾನ ಮಾಡದಂತೆ ಮಾಡ್ತಾರೆ. ಇಂಥ ಕ್ರೋಧ ಭೀಮಸೇನ ದೇವರಿಗೆ, ಇಷ್ಟು ಕೋಪ ಬಂದಿದೆಯಲ್ಲ. ಹಾಗಾದರೆ ಏನು ಅರ್ಥ? ಶ್ರೀಪಾದರಾಜರು ಎಷ್ಟು ಸೂಕ್ಷ್ಮವಾಗಿ ಅದನ್ನು ನಿರೂಪಣೆ ಮಾಡಿಕೊಡ್ತಾರೆ ಅಂದರೆ, ಅದಕ್ಕೆ ಅವರಂದರು ವೀರ ನರಹರಿಯ ಲೀಲೆಯ ತೋರಿದ ಅಂದರು. ಯಾಕೆ ಇದನ್ನು ಹೇಳಬೇಕಾಗಿತ್ತು? ಯಾಕೆ ವೀರ ನರಹರಿಯ ಲೀಲೆಯ ತೋರಿದ ಅಂದರೆ, ಸಾಮಾನ್ಯವಾಗಿ ಏನು ಅರ್ಥ ಆಗುತ್ತೆ, ಎದೆ ಸೀಳಿದ್ರು, ಆ ಸೀಳಿದ್ದು ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ, ನರಸಿಂಹದೇವರು ಹಿರಣ್ಯಕಶಿಪುವಿನ ಉದರವನ್ನು ಯಾವ ರೀತಿಯಾಗಿ ಸೀಳಿದ್ರೋ ಆ ರೀತಿಯಲ್ಲಿ ಇದು ಕಾಣ್ತಾ ಇತ್ತು, ಅದಕ್ಕೆ ಈ ಥರ ಹಾಕಿದ್ದಾರೆ ಅಂತ. ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಅಷ್ಟೇ ಅರ್ಥ ಅಲ್ಲ. ಶ್ರೀಪಾದರಾಜರು ಇಷ್ಟೇ ಅರ್ಥ ಇಟ್ಕೊಂಡು ಮಾತಾಡೋದಿಲ್ಲ. ಅವರು ಹೇಳ್ತಾರೆ,
ಅಷ್ಟೆಲ್ಲ ಮಾಡಿದರೂ ಅಲ್ಲಿ ಭಗವಂತ ಮಾಡಿದಾಗಲೂ ತನಗೆ ಕೋಪ ಇಲ್ಲ. ನಾವೇ ಹೇಳ್ತೀವಿ ಭಗವಂತನಿಗೆ ಯಾವ ಕೋಪ, ಭಗವಂತನಿಗೆ ಕೋಪ ಅನ್ನೋದು ಸರ್ವತಾ ಇಲ್ಲ. ನರಸಿಂಹದೇವರಾಗಿದ್ದಾಗ ಅದೆಲ್ಲ ನಟನೆ. ಅದು ಹೇಗೆ ನಟನೆಯೋ ಹಾಗೇನೆ ಭೀಮಸೇನ ದೇವರು ಈ ಸಂದರ್ಭದಲ್ಲಿ ತಾವು ಎದೆನ್ನೇ ಸೀಳಿದ್ರಲ್ಲ, ಅಷ್ಟು ಕೋಪ, ವೈರ, ಒಳಗಡೆ ಕಾಮಕ್ರೋಧಗಳೆಲ್ಲ ಇದೆ ಭೀಮಸೇನ ದೇವರಿಗೆ ಅಂತ ಸರ್ವತಾ ತಿಳ್ಕೊಳ್ಬೇಡಿ. ಅದನ್ನು ತಿಳ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ವೀರ ನರಹರಿಯ ಲೀಲೆಯ ತೋರಿದ ಅಂತ ಹೇಳಿದರು. ಲೀಲೆ ಅಂದರೆ ಏನು? ಸುಮ್ಮನೆ ನೋಡೋವರ ಕಣ್ಣಿಗೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಅಂದರೆ ಭಯ ಬರಬೇಕು. ಭಗವಂತನ ವಿರುದ್ಧವಾಗಿ, ಹರಿ ಸರ್ವೋತ್ತಮತ್ವದ ವಿರುದ್ಧವಾಗಿ ಯಾರಾದರೂ ಧ್ವನಿ ಎತ್ತಿದರೆ ಇದೇ ಅವರಿಗಾಗ್ತಕ್ಕಂಥ ಗತಿ ಅನ್ನೋದನ್ನು ತೋರಿಸಬೇಕಾಗಿತ್ತು. ಅದಕ್ಕೆ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಅಂತ ಕೇಳಬೇಕಾದ್ರೆ ಯಾರ್ಯಾರು ನರಕಕ್ಕೆ ಹೋಗಬೇಕೋ ಆ ನರಕಕ್ಕೆ ಹೋಗ್ತಕ್ಕಂಥ ಜೀವರಿಗೆಲ್ಲ ಭೀಮಸೇನ ಹನುಮಂತ ಮೂಲ ರೂಪದಲ್ಲಿ ವಾಯುದೇವರು ಏನು ಮಾಡ್ತಾರೆ? ಗದಾ ಪ್ರಹಾರವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲೂ ಗದಾ ಪ್ರಹಾರವನ್ನು ಮಾಡಿ ಅವರನ್ನು ತಮಸ್ಸಿಗೆ ತಳ್ತಾರಂತೆ. ಗದಾ ಪ್ರಹಾರ ಮಾಡಿ ಅವರನ್ನು ತಮಸ್ಸಿಗೆ ಕಳಿಸ್ಕೊಡ್ತಾರೆ. ಇದು ವಾಯುದೇವರು ಮಾಡ್ತಕ್ಕಂಥ ಕೆಲಸ. ಅದನ್ನೇ ಇಲ್ಲೂ ತೋರಿಸಿಕೊಟ್ರು. ಎದೆಯನ್ನು ಸೀಳಿ ಹಲ್ಲಿನಿಂದ ಒಳಗಡೆ ಸ್ವಲ್ಪವೂ ರಕ್ತ ಒಳಗಡೆ ಹೋಗಲಿಲ್ಲ. ಎಲ್ಲ ಸುಮ್ಮನೆ ಅಷ್ಟು ಜನ ಎಷ್ಟು ಹೆದರಿದ್ರು ಅಂದರೆ, ಕರ್ಣ ಮಹಾಪರಾಕ್ರಮಿ ಅಂದ್ಕೊಂಡು ನಿಂತಿದ್ದಾನೆ. ಈ ಸನ್ನಿವೇಶ ನೋಡಿ ಕೈಯಲ್ಲಿದ್ದ ಧನುಸ್ಸು ಅವನಿಗೆ ಗೊತ್ತಿಲ್ಲದ ಕೈ ನಡ್ಕ ಬಂದು ಕೆಳಗಡೆ ಬಿದ್ದೋಯ್ತಂತೆ. ಎತ್ಕೊತಾನೆ, ಎರಡೆರಡು ಸತಿ ಎತ್ಕೊಳ್ತಾನೆ ಅದನ್ನು ಮೇಲೆ. ಅಂಥ ಭಯ ಬಂದಿದೆ. ಕರೀತಾರೆ ಭೀಮಸೇನ ದೇವರು. ಅವಾಗ ಯಾರಿದ್ದೀರ ಬನ್ನಿ ಅಂತಾರವರು. ಬನ್ನಿ ನೋಡೋಣ, ಅದು ಯಾರಿದ್ದೀರಾ? ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ಮಾತಾಡಿದವರು ಯಾರ್ಯಾರಿದ್ದೀರಾ? ನನ್ನನ್ನು ಆಡ್ಕೊಂಡವ್ರು ಯಾರ್ಯಾರಿದ್ದೀರಾ? ದುರ್ಯೋಧನ, ಅಶ್ವತ್ಥಾಮ ಅಜ್ಜಾರು ಬನ್ನಿ ಅಂತಾನವನು. ಯಾರು ಬರೋದಿಲ್ಲ, ಯಾರು ಹತ್ತಿರಕ್ಕೆ ಬರೋದಿಲ್ಲ. ಎಲ್ಲ ದೂರ ಓಡಿ ಹೋಗಿಬಿಡ್ತಾರೆ. ದುರ್ಯೋಧನ ಅಂತೂ ಹೆದರ್ಕೊಂಡು ಓಡಿ ಹೋಗಿ ಆ ವೈಶಂಪಾಯನ ಸರೋವರದ ಒಳಗಡೆ ಮುಳುಗಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಬೇಡವೇ ಬೇಡ, ಭೀಮಸೇನ ದೇವರ ಕೈಗೆ ಸಿಕ್ಕಾಕೊಂಡ್ರೆ ಗತಿಯೇನು? ಕಣ್ಣೆದುರುಗಡೆ ಇಷ್ಟು ಘೋರವಾದ ದೃಶ್ಯ ನೋಡಿಬಿಟ್ಟು ಭಯಪಟ್ಟು ಬಿಡ್ತಾನೆ. ಇಂಥದ್ದು ಯಾಕೆ ಇಂಥ ಕೆಲಸ ಮಾಡಿದ್ದು ಭೀಮಸೇನ ದೇವರು? ಅದಕ್ಕೊಂದೇ ಒಂದು ಮಾತು ಕಾರಣ. ಕೃಷ್ಣ ಪರಮಾತ್ಮನನ್ನು ಜೂಜಲ್ಲಿಡು ಅಂತ ಹೇಳ್ತೀರಾ? ಭಗವಂತನ ವಿರುದ್ಧ ಇಂಥ ಮಾತುಗಳನ್ನು ಆಡಿದ್ರೆ ಬಿಡ್ತೀನ ನಾನು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಮಾಡಿದ್ದು. ಅದಕ್ಕೆ ಈ ಸನ್ನಿವೇಶವನ್ನು ಸೆರೆ ಹಿಡಿದು ಶ್ರೀಪಾದರಾಜರು ವೈರಿ ದುಶ್ಯಾಸನನ ತೊಡೆಯ ಮೇಲೆಡೆಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ಅಂತಾರೆ. ಕೌರವರ ಬಲ ಸವರಿ ಬಿಟ್ರಂತ. ಎಲ್ಲ ಸುಮಾರು ಒಂದು ಭೀಮಸೇನ ದೇವರು 6 ಅಕ್ಷೋಹಿಣಿ ಸೈನ್ಯ ಭೀಮಸೇನ ದೇವರು ಒಬ್ಬರೇ ಸಂಹಾರ ಮಾಡಿ ಬಿಸಾಕ್ತಾರೆ. ಕರಿಗಳಿಂ ಹಿಂದೆ ಹೇಳಿದಾಗೆ ಆನೆಯನ್ನೇ ತೊಗೊಂಡು ಆನೆ ಮೇಲೆ ಹಾಕಿಬಿಡೋದು ಅಷ್ಟೇ. 100 ಆನೆ ಒಂದೊಂದೇ ಸತಿ ಎತ್ತೆತ್ತು ಸತ್ತ ಆನೆಗಳನ್ನೇ ಹಿಡ್ಕೊಂಡು ಯುದ್ಧ ಮಾಡೋದು. ಹೀಗೆ ಕೌರವರ ಬಲ ಸವರಿ ಅಂಥ ಕೆಲಸವನ್ನು ಮಾಡಿದ್ದು ಭೀಮಸೇನ ದೇವರು. ಹೀಗೆ ಭೀಮಸೇನ ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇದು 2 ಅಂಶವನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ವಿಷಯಗಳನ್ನು ಶ್ರೀಪಾದರಾಜರು ತೋರಿಸಿಕೊಡ್ತಾರೆ. ಆಮೇಲೆ ಮಧ್ವಾಚಾರ್ಯರಾಗಿ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ನಮಗೆಲ್ಲ ಬಹಳ ದೊಡ್ಡ ತತ್ವವನ್ನು ತಿಳಿಸಿಕೊಟ್ರು. ಬದರಿಕಾಶ್ರಮಕ್ಕೆ ಪುನರಪಿಯೈದು ವ್ಯಾಸಮುನಿ ಪದಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವಮುನಿರಾಯ ಗಭಿವಂದಿಪೆ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಎಂಥ ಮಾತು! ಬದರಿಕಾಶ್ರಮಕ್ಕೆ ಪುನರಪಿ ಒಂದು ಸತಿ ಬದರಿಕಾಶ್ರಮಕ್ಕೆ ಹೋಗಿ ಬಂದು ಮತ್ತೆ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಎಲ್ಲ ಹೋಗಿ ಅಲ್ಲಿ ವ್ಯಾಸಮುನಿ ಪದಕೆರಗಿ ಅಂತಾರೆ. ಎಷ್ಟೋ ಜನ ವೇದವ್ಯಾಸ ದೇವರನ್ನು ವೇದವ್ಯಾಸ ಕಶ್ಚನ ಋಷಿ ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತೆಲ್ಲ ಬಾಯಿಗೆ ಸಿಕ್ಕಾಗಿ ಮಾತಾಡ್ತಾರೆ. ಅದಕ್ಕೆಲ್ಲ ಶ್ರೀಪಾದರಾಜರು ಉತ್ತರ ಕೊಟ್ಟರು. ಶ್ರೀಮದ್ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಹಳ ದೊಡ್ಡ ತತ್ವವಾದವನ್ನು ಸ್ಥಾಪನೆ ಮಾಡಿದಂಥ ಮಹಾಗುರುಗಳು ಅಂಥ ವೇದವ್ಯಾಸದೇವರ ಕಾಲಿಗೆ ಬಿದ್ದು ಅವರ ಮುಖದಿಂದ ಸೂತ್ರಗಳನ್ನು ಕೇಳಿ, ಅವರ ಮುಖದಿಂದ ಪಾಠಗಳನ್ನು ಕೇಳಿ ಅದನ್ನು ಬಂದು ಜಗತ್ತಿಗೆ ಹಂಚ್ತಾರೆ. ಅಂದರೆ ವೇದವ್ಯಾಸದೇವರ ವ್ಯಕ್ತಿತ್ವ ಸರ್ವೋತ್ತಮತ್ವ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಪದಗಳನ್ನು ಹಾಕ್ತಾರೆ. ಪದ ಕೆರಗಿ ಅಂತಾರೆ. ವಾಯುದೇವರು ತಾವು ವೇದವ್ಯಾಸದೇವರ ಕಾಲಿಗೆ ಬೀಳ್ತಿದ್ದಾರೆ ಅಂದರೆ ಏನರ್ಥ? ಹಾಗಾದರೆ ಅವನು ಎಂಥ ಸರ್ವೋತ್ತಮ! ವಾಯುದೇವರಿಗಿಂತ ಎಂಥ ಅನಂತ ಆ ಜ್ಞಾನಾನಂದವಾದಂತಹ ಪರಮಾತ್ಮ. ಅದನ್ನು ತಿಳ್ಕೊಳ್ಳಿ. ಇಂಥ ವಿಷಯಗಳನ್ನು ತಿಳಿಸ್ಲಿಕ್ಕೋಸ್ಕರವೇ ಈ ಪದಗಳನ್ನು ಹಾಕಿ ಪದ್ಮನಾಭನ ಮುಖದಿ ಸಾಕ್ಷಾತ್ತಾಗಿ ವೇದವ್ಯಾಸದೇವರಿಂದ ಏನು ತತ್ವವನ್ನು ತಿಳಿದ್ರೋ ಅದನ್ನೇ ಬಂದು ನಮಗೆಲ್ಲ ಹಂಚಿ ನಮಗೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಪಂಚಭೇದ, ತಾರತಮ್ಯ ಇದನ್ನೆಲ್ಲ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಪಂಚಭೇದವನ್ನು ಪ್ರತಿನಿತ್ಯದಲ್ಲೂ ಕೂಡ ನಾವು ಅದನ್ನು ಸ್ಮರಣೆ ಮಾಡಿ, ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿದ್ಧಾಂತವನ್ನು ಮತ್ತಾರು ಕೊಟ್ಟಿಲ್ಲ. ಯಾರಿಂದಲೂ
ಇಂಥ ಒಂದು ಅದ್ಭುತವಾದ ತತ್ವವನ್ನು ಯಾರೂ ಕೊಡಲಿಲ್ಲ. ಆ ಪಂಚವೇದಗಳ ನಿರೂಪಣೆಯನ್ನು ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಗೊಂದಲ, ಅವರವರ ವಿಚಾರ ಅವರವರಿಗೆ ಬಿಟ್ಟದ್ದು. ಆದರೆ ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಆಚಾರ್ಯರು ತಾವೂ ಒಂದು ತಮ್ಮ ಅದ್ಭುತವಾದ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ. ಅದನ್ನು ವಿಮರ್ಶೆ ಮಾಡಿ ನೋಡಿದಾಗ ಅದರ ಬಗ್ಗೆ ಎಲ್ಲ ಒಳಗಡೆ ಕಲ್ಮಶಗಳನ್ನೆಲ್ಲ ತೆಗೆದುಹಾಕಿ ಶುದ್ಧ ಬುದ್ಧಿಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ನೋಡಿದರೋ ಆ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ನೋಡಿದಾಗ ಅದು ನಮಗೇನು, ಅದರ ಸಾರ ಎಂಥದ್ದು, ಎಷ್ಟು ಅದ್ಭುತವಾದ ತತ್ವವನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗವಾಗ ಅರ್ಥ ಆಗುತ್ತೆ. ಅದು ಯಾಕೆ ಇಷ್ಟೆಲ್ಲ ಮಹತ್ವ ಯಾಕದು ಅಂದರೆ ಪದ್ಮನಾಭನ ಮುಖದಿ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರಿಂದಲೇ ಕಲಿತ ವಿಷಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅಂಥ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡುವ ಪದ್ಯವನ್ನು ಹಾಕ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ಜಯ ಜಯತು ವಾದಿಗದ ಪಂಚಾನನ, ಜಯ ಜಯತು ಚಾರ್ವಾಕ ಗರ್ಭ ಪರ್ವತ ಕುಲಿಶ, ಜಯ ಜಯ ಜಗನ್ನಾಥ ಮಧ್ವನಾಥ ಅಂತ ಎಲ್ಲ ದೊಡ್ಡ ದೊಡ್ಡ ಸಿದ್ಧಾಂತಗಳ ಮಧ್ಯದಲ್ಲಿ ಚಾರ್ವಾಕ ಸಿದ್ಧಾಂತವನ್ನು ಆಚಾರ್ಯರು ಖಂಡನೆ ಮಾಡ್ತಾರೆ. ಅದರಲ್ಲಿ ಬಂದ ವಿಷಯಗಳನ್ನು ವಿಚಾರ ಮಾಡಿ ತಮ್ಮ ವಿಚಾರವನ್ನು ಮುಂದಕ್ಕೆ ಇಡ್ತಾರೆ. ಚಾರ್ವಾಕ ಸಿದ್ಧಾಂತದಲ್ಲಿ ಏನೆಲ್ಲ ಇವತ್ತು ಚಾರ್ವಾಕ ಹೆಸರು ಕೇಳಿದರೆ ಅನಿಸುತ್ತೆ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ನಾವು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾನೆ. ಸಾಲ ತೀರಿಸೋರು ಯಾರು ಆಮೇಲೆ ಮನೆ ಮುಂದೆ ಬಂದರೆ ಅಷ್ಟೊತ್ತಿಗೆ ನೇಣು ಹಾಕ್ಕೊಳ್ಳಿ ಅಂತ ನಾವು ಅಷ್ಟೇ. ಇಂಥ ಸಿದ್ಧಾಂತಗಳು ಇದನ್ನೆಲ್ಲ ಅವರವರದ್ದೇ ಯುಕ್ತಿಯಿಂದ ಅವರವರು ಏನೇನು ಮಾತಾಡ್ತಾರೋ ಅದನ್ನೇ ಇಟ್ಕೊಂಡು ಒಂದು ಕಡೆಯಲ್ಲೂ ಕೂಡ ಆಚಾರ್ಯರು ಯಾರನ್ನಾದರೂ ಬೈದರು, ಅವರಿಗೆ ಬೈದು ಬಿಟ್ಟರು, ನಿಮ್ದೇನ್ರಿ ತೊಗೊಂಡು ಹೋಗ್ರಿ ಆ ಕಡೆಗೆ ಈ ಥರ ಎಲ್ಲ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ನೋಡಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ಇದಕ್ಕೆ ಈ ಥರ ಅಪವಾದಗಳು ಬರುತ್ತೆ, ಇಷ್ಟೆಲ್ಲ ದೋಷಗಳು ಬರುತ್ತೆ, ಹಾಗಾಗಿ ನಾನು ವಿಷ್ಣು ತತ್ವವನ್ನು ಸರ್ವೋತ್ತಮ ತತ್ವವನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಅಂತ ಇಷ್ಟು ಶಾಂತ ರೀತಿಯಿಂದ ನಮಗೆಲ್ಲ ತತ್ವವನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರು. ಹಾಗಾಗಿ ಅದಕ್ಕೆ ತುಂಗಕುಲ ಗುರುವರನ ಹೃತ್ಕಮಲದೊಳು ನೆಲೆಸಿ ಭಂಗವಿಲ್ಲದೆ ಸುಖವ ಸುಜನಕ್ಕೆಲ್ಲ ಹಿಂಗದೇ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನೆರೆ ನಂಬಿರೋ ಅಂತ ಕೊನೆಗೆ ಅವರು ಬರೆದಂತಹ ಈ ಮಧ್ವ ವಿಜಯವನ್ನು ರಂಗವಿಠಲ ತಮ್ಮ ಉಪಾಸ್ಯ ಮೂರ್ತಿ ಅವನಿಗೆ ಸಮರ್ಪಣೆ ಮಾಡ್ತಾರೆ. ಮಧ್ವಾಚಾರ್ಯರ ಶಾಸ್ತ್ರವನ್ನು ಗಟ್ಟಿಯಾಗಿ ನಂಬಿ ಶಾಸ್ತ್ರವನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಅದರಿಂದಲೇನೇ ಫಲ, ಅದನ್ನು ಬಿಟ್ಟರೆ ನಮಗಲ್ಲ, ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಈ ಶಾಸ್ತ್ರವನ್ನು ಹಿಡ್ಕೊಂಡೇ ಭಗವಂತನನ್ನು ತಲುಪ್ತಾ ಇದ್ದಾರೆ. ಅಂಥ ಶಾಸ್ತ್ರವನ್ನು ಇಂಥ ಯುಗದಲ್ಲಿ ಸಾಕ್ಷಾತ್ತಾಗಿ ವಾಯುದೇವರೇ ಅವತಾರ ಮಾಡಿ ಬಂದು ನಮಗೆ ಕೊಟ್ಟು ಹೋಗಿದ್ದಾರೆ. 28ನೇ ಕಲಿಯುಗದಲ್ಲಿ ಇರತಕ್ಕಂಥ ನಮ್ಮ ಎಲ್ಲರ ದೊಡ್ಡ ಭಾಗ್ಯ ಅಂದರೆ ವಾಯುದೇವರೇ ಸಾಕ್ಷಾತ್ತಾಗಿ ಬಂದು ಶಾಸ್ತ್ರವನ್ನು ಕೊಟ್ಟು ಹೋಗಿದ್ದಾರೆ. ವೇದವ್ಯಾಸದೇವರು 28ನೇ ದ್ವಾಪರದಲ್ಲಿ ಅವತಾರ ಮಾಡ್ತಾರೆ. ಅಂಥ ಸಾಕ್ಷಾತ್ತಾಗಿ ವೇದವ್ಯಾಸದೇವರೇ ವಿಭಾಗ ಮಾಡಿಕೊಟ್ಟ ವೇದ, ಸೂತ್ರ, ಭಾಗವತ ಇಂಥ ಗ್ರಂಥಗಳು, ಅದರ ಜೊತೆಗೆ ಆಚಾರ್ಯರು ಕೊಡುವಂತಹ ಭಾಷ್ಯ, ತಾತ್ಪರ್ಯಗಳು ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಅಂಥ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ಏನು ಸಿಗುತ್ತೆ? ರಂಗವಿಠಲನೆಂದು ನೆರೆ ನಂಬಿರೋ ಮಧ್ವಾಂತರಾತ್ಮನಾದಂತಹ ರಂಗವಿಠಲನನ್ನು ನಮಗದು ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ ಅಂತ ತಾವು ಇಷ್ಟನ್ನು ಹೇಳಿ ಮುಗಿಸಿದರೆ ಕೊನೆಗೆ ಜಗನ್ನಾಥದಾಸರು ಅದಕ್ಕೊಂದು ಫಲಶ್ರುತಿ ಹಾಕ್ತಾರೆ. ಸೋಮ ಸೂರ್ಯೋಪರಾಗಾದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರನದಿಯ ತಟದಿ ಶ್ರೀಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದೋದಿದರ್ಗೆ ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯವಾಹುದು ಸತತ ಅಂತ ಹೇಳ್ತಾರೆ. ಎಂಥ ಮಾತು! ಸೋಮಸೂರ್ಯ, ಸೂರ್ಯಗ್ರಹಣ, ಚಂದ್ರಗ್ರಹಣ ಅಂಥ ಪರ್ವಕಾಲಗಳು ಸಿಗೋದೇ ಕಷ್ಟ. ಎಷ್ಟೋ ಜನ ಗ್ರಹಣಗಳನ್ನೇ ತಪ್ಪಾಗಿ ಹೇಳಿಬಿಡ್ತಾರೆ. ಗ್ರಹಣ ಬಂದರೆ ಅನಿಷ್ಠರಿ, ಈ ವರ್ಷ ಗ್ರಹಣ ಬಂದುಬಿಟ್ಟಿದೆ, ನಮಗೆಲ್ಲ ಅನಿಷ್ಠ, ನಮ್ಮ ರಾಶಿಗಾಗಲ್ಲ, ನಮ್ಮ ನಕ್ಷತ್ರಕ್ಕೆ ಯಾರು ಹೇಳಿತ್ತು? ಗ್ರಹಣ ದೊಡ್ಡ ಪರ್ವಕಾಲ, ಸಾವಿರಾರು ವರ್ಷಗಳು ಮಾಡಬೇಕಾದಂತಹ ತಪಸ್ಸು ಜಪ, ಅದರಿಂದ ಬರಬೇಕಾದ ಫಲ ಎಲ್ಲ ಗಂಟೆಗಳಲ್ಲಿ ನಿಮಿಷಗಳಲ್ಲಿ ಕೊಟ್ಬಿಡ್ತಾನೆ ಭಗವಂತ. ಅಂಥ ಪರ್ವಕಾಲಗಳು ಸಿಗೋದೇ ಕಷ್ಟ. ಅಂಥ ಪರ್ವಕಾಲಗಳು ಸಿಕ್ಕಾಗ ದಾನ ಮಾಡಬೇಕು ಅನ್ನುವ ಬುದ್ಧಿ ಬರೋದು ಕಷ್ಟ. ತತ್ರಾಪಿ ದಾನ ಮಾಡಬೇಕು ಅನ್ನೋ ಬುದ್ಧಿ ಬಂದರೂ ಗೋದಾನ ಮಾಡಬೇಕು ಅನ್ನೋ ಬುದ್ಧಿ ಬರೋದು ಕಷ್ಟ. ಯಾಕೆಂದರೆ ಗೋದಾನ, ಗೋವಿಗಿರ್ತಕ್ಕಂಥ ಬೆಲೆ, ಅದನ್ನೆಲ್ಲ ಯೋಚನೆ ಮಾಡಿ ಯಾರು ಇವಾಗ ಕೊಡಬೇಕಾದ ಒಂದೊಂದು ಗೋದಾನವನ್ನು ಕೊಡ್ತಾ ಇಲ್ಲ, ಕೊಡಬೇಕಾದ ಒಂದು ಗೋದಾನವನ್ನು ಕೊಡೋದಿಲ್ಲ ತಮ್ಮ ಜೀವನದಲ್ಲಿ. ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಜಗನ್ನಾಥದಾಸರು ಈ
ವಾಯುದೇವರ ಏನೊಂದು ಶಾಸ್ತ್ರ, ವಾಯುದೇವರ ತತ್ವ, ವಾಯುದೇವರು ಏನೆಲ್ಲ ತಮ್ಮ ಅವತಾರಗಳಲ್ಲಿ ಭಗವಂತನಿಗೆ ಸೇವೆ ಮಾಡಿದ್ದಾರೆ, ಈ ಅಂಶವನ್ನು ಪಾರಾಯಣ ಮಾಡಿದರೆ ಸಾಕು, ನಿಮಗೆಲ್ಲ ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಲಗಳಲ್ಲಿ 1000 ಗೋವುಗಳನ್ನು ಗಂಗಾ ನದಿಯ ಒಳಗಡೆ ನಿಂತು ಕೃಷ್ಣಾರ್ಪಣ ಅಂತ ಬಿಟ್ಟು ಒಳ್ಳೆ ಬ್ರಾಹ್ಮಣರಿಗೆ ಕೊಟ್ಟರೆ ಏನು ಫಲ ಬೇಕೋ ಆ ಫಲವನ್ನು ಕೊಡುತ್ತಿದ್ದು ಅಂತ ಹೇಳಿಬಿಟ್ರು ಅವರು. ಕೊನೆಗೆ ಇಂಥ ಫಲವನ್ನು ಕೊಡುತ್ತಿದ್ದು, ಇದರಲ್ಲಿ ಯಾವ ಸಂಶಯವೂ ಬೇಡ. ಅದನ್ನು ಬರೆದರೆ ಸಾಕು, ಅದನ್ನು ಓದಿದರೆ, ಅದನ್ನು ಕೇಳಿದರೆ ಮಧ್ವನಾಮಕ್ಕೆ ಇಷ್ಟೆಲ್ಲ ಬೆಲೆ ಇದೆ. ಅವಶ್ಯ ಕರ್ತವ್ಯ. ಯಾರೂ ಮಧ್ವನಾಮವನ್ನು ಇಲ್ಲದ ದಿನ ಅಂತ ಅವರ ಜೀವನದಲ್ಲಿ ಇಟ್ಕೊಳ್ಳೇಬಾರ್ದು. ವಾಯುಸ್ತುತಿ ಹೇಳೋದು ಅವಶ್ಯ ಕರ್ತವ್ಯ. ವಾಯುಸ್ತುತಿಯನ್ನು ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದರೆ ಅದು ಕಲಿಯೋ ತನಕ ಮಧ್ವನಾಮ ಹೇಳಬೇಕು. ಇದು ಕನ್ನಡದ ಒಂದು ಅದ್ಭುತವಾದ ಕೃತಿ. ಅದನ್ನು ಶ್ರೀಪಾದರಾಜರು ಕೊಟ್ಟಿದ್ದಾರೆ. ಇನ್ನು ಅವರು ಫಲವನ್ನು ಹೇಳ್ತಾರೆ. ಯಾಕೆಂದರೆ ಮಕ್ಕಳಿಗೆ ಔಷಧಿ ಕೊಡಬೇಕಾದ್ರೆ ಮೊದಲು ಬೆಲ್ಲದ ಆಸೆ ತೋರಿಸ್ಬೇಕಂತೆ. ಒಂಚೂರು ಬೆಲ್ಲ ಬಾಯಿಗೆ ಹಾಕಬೇಕು, ಆಗ ಮಗು ಬೆಲ್ಲ ಅಂತ ಬಾಯಿ ತೆಗೆಯುತ್ತೆ, ತಿನ್ನತ್ತೆ. 2ನೇ ಸತಿ ಔಷಧಿ ಹಾಕ್ತಾರೆ, ಆವಾಗ ಅದು ಒಳಗಡೆ ಹೋಗುತ್ತೆ. ಹಾಗೆ ನಮ್ಮ ಭವೌಷಧಿ ಇದು. ನಾವು ಈ ಸಂಸಾರವನ್ನು ದಾಟಬೇಕಾದ್ರೆ ಸುಮ್ಮನೆ ಮಧ್ವನಾಮ ಹೇಳಿ ಹೇಳಿ ಅಂತ ಹೇಳಿದ್ರೆ ಯಾರು ಹೇಳೋದಿಲ್ಲ. ಇಂಥದ್ದೆಲ್ಲ ಫಲ ಇದೆ. ಪುತ್ರರಿಲ್ಲದವರು ಸತ್ಪುತ್ರರೈದುವರು ಅಂತ ಹೇಳಿದರು. ಅದಕ್ಕೆ ಅವರು ಒಂದು ಮಕ್ಕಳಿರೋದು, ಮಕ್ಕಳು ಇಲ್ಲದೇ ಇದ್ದರೆ ಒಂದು ಥರ ಬೇಜಾರು. ಕೆಟ್ಟ ಮಕ್ಕಳು, ದುರ್ಯೋಧನನಂಥ ಮಕ್ಕಳು ಹುಟ್ಟುಬಿಟ್ರೆ ಅದು ಇನ್ನೂ ದೊಡ್ಡ ಬೇಜಾರು. ಅದಕ್ಕೆ ಜಗನ್ನಾಥದಾಸರು ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಪುತ್ರರಿಲ್ಲದವರು ಸತ್ಪುತ್ರರೈದುವರು ಅಂತ ಹೇಳಿದರು. ಮಕ್ಕಳಿಲ್ಲ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ 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 ಮಕ್ಕಳನ್ನು ಪಡ್ಕೊಳ್ತಾರೆ. ಮಕ್ಕಳಾದ ಮೇಲೆ ಆ ಮಕ್ಕಳಿಂದಲೇ ತಡಿಲಿಕ್ಕಾಗೋದಿಲ್ಲ. ಎಲ್ಲಂದ್ರಲ್ಲಿ ಕುಡಿಯೋದು, ಎಲ್ಲಂದ್ರಲ್ಲಿ ತಿನ್ನೋದು, ಇಂಥ ಜೀವನವನ್ನು ನಡೆಸಿ ತಾನೂ ಹೊಲಸಾಗಿ ತನ್ನ ಇಡೀ ಕುಲವನ್ನೇ ಹಾಳು ಮಾಡ್ತಕ್ಕಂಥ ಮಕ್ಕಳಾಗಿಬಿಟ್ರೆ ಅದರಿಂದಲೂ ಅದರಿಂದ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಜಗನ್ನಾಥದಾಸರು ಸತ್ಪುತ್ರರೈದುವರು ಅಂತ ಹೇಳಿದರು. ಮಕ್ಕಳಾದರೂ ಕೂಡ ವಂಶದಲ್ಲಿ ಬಂದಂತಹ ಮಕ್ಕಳು ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಒಂದು ಯತ್ಕಿಂಚಿತ್ ಸ್ವಲ್ಪವಾದರೂ ಕೂಡ ಶಾಸ್ತ್ರಾಧ್ಯಯನ ಮಾಡಿ ಶ್ರೀಮದ್ ಆಚಾರ್ಯರ ಭಗವಂತನ ಸೇವೆ ಮಾಡ್ತಕ್ಕಂಥ ಮಕ್ಕಳು ಸಿಗ್ತಾರೆ. ಅದು ಮಧ್ವನಾಮದ ಫಲ ಅಂತ ಅದನ್ನು ಹೇಳಿ ಕೊನೆಗೆ ಶ್ರೀಪಾದರಾಜರು ಪೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವ ನೀವುದು, ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಕುಪಾರದಿಂದ ಕಡೆ ಹಾಯಿಸುವುದು ಅಂತ ಸಂಸಾರದಿಂದ ದಾಟಿಸುತ್ತೆ. ಹಾಗಾಗಿ ಮೊದಲು ಲೌಕಿಕ ಅಪೇಕ್ಷೆಗಳನ್ನು ಇಟ್ಟುಕೊಂಡೇ ಮಧ್ವನಾಮ ಹೇಳಿ ತೊಂದರೆ ಇಲ್ಲ. ಆ ಮಧ್ವನಾಮ ಹೇಳಿ 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 ಅದರ ಫಲ ಎಲ್ಲಿಗೆ ತಿರುಗತ್ತೆ ಅಂದರೆ ಅದು ಕೊನೆಗೆ ಏನು ಬೇಡ, ಯಾವ ಕಾಮ್ಯ ಕರ್ಮಗಳನ್ನು ಮಾಡೋದು ಬೇಡ, ನಿಷ್ಕಾಮ ಕರ್ಮ ಮಾಡೋಣ. ಆಚಾರ್ಯರು ಇಷ್ಟು ದೊಡ್ಡ ಉಪಕಾರ ಮಾಡಿಕೊಟ್ಟು ಹೋಗಿದ್ದಾರಲ್ಲ, ಅವರ ಹೆಸರನ್ನು ಸ್ಮರಣೆ ಮಾಡಿದರೆ ಸಾಕಪ್ಪ ಅಂತ ಅನಿಸಬೇಕು. ಹಾಗೆ ಮಾಡುತ್ತೆ ಅದು. ಅಂಥ ಶಕ್ತಿ ಅದು ಮಧ್ವನಾಮಕ್ಕಿದೆ. ಅಂಥದ್ದನ್ನು ಪ್ರತಿನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಅಂತ ತೋರಿಸಿ ಕೊಟ್ಟಿದ್ದಾರೆ. ಇಷ್ಟು ಅದ್ಭುತವಾದ ಕೃತಿ ಶ್ರೀಪಾದರಾಜರು ಇದನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅವರ ಬಗ್ಗೆ ಎಷ್ಟು ವಿಷಯಗಳನ್ನು ಹೇಳಿದರೂ ಕಡಿಮೆ. ಇವತ್ತು ಎಷ್ಟೋ ಜನ ಕನ್ನಡದ ಬಗ್ಗೆ ಮಾತಾಡ್ತಾ ಕನ್ನಡವನ್ನು ಉಳಿಸಬೇಕು, ಅದನ್ನು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಶ್ರೀಪಾದರಾಜರನ್ನು ಯಾರು ಮರೆಯೋ ಹಾಗೆ ಇಲ್ಲ ಈ ವಿಷಯದಲ್ಲಿ. ಯಾಕೆ ಪ್ರಾಕೃತ ಭಾಷೆಯಲ್ಲೇ ದಾಸರ ಪದಗಳನ್ನು ಹಾಕಿ ಅದಕ್ಕೊಂದು ದೊಡ್ಡ ಬುನಾದಿಯನ್ನು ಹಾಕಿಕೊಟ್ಟವರೇ ಶ್ರೀಪಾದರಾಜರು. ಮನೆಗಳಲ್ಲಿ ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸರು ಎಲ್ಲರ ಬಾಯಲ್ಲಿ ಕನ್ನಡದ ಪದ್ಯಗಳು ನಡೀತಾ ಇತ್ತು, ಅವರ ಬಾಯಿಂದ ಬರ್ತಾ ಇತ್ತು ಹೊರಗಡೆಗೆ ಅಂದರೆ ಅದಕ್ಕೆ ಶ್ರೀಪಾದರಾಜರೇ ಕಾರಣ. ಅವರೇ ಉಳಿಸಿದ್ದು. ಅವರು ಉಳಿಸಿದ್ದನ್ನು ಪರಂಪರೆ ಮುಂದೆ ಬಂದವರೆಲ್ಲ ಅದನ್ನು ಬೆಳೆಸ್ಕೊಳ್ತಾ ಬಂತು. ವ್ಯಾಸರಾಜರಿರ್ಬೋದು, ಪುರಂದರದಾಸರಿರ್ಬೋದು, ಇವರೆಲ್ಲ ಆ ಪರಂಪರೆಯನ್ನು ವಾದಿರಾಜರ ತನಕ ಎಲ್ಲ ರಾಯರ ತನಕ ಎಲ್ಲರೂ ಅದನ್ನು ಆ ದಾಸರ ಪರಂಪರೆಯನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಬಂತು. ಆ ಬೆಳೆಸ್ಕೊಂಡು ಬರಬೇಕಾಗಿದ್ದರೆ ನಮ್ಮ ಭಾಷೆಗೂ ಬೆಲೆ ಕೊಟ್ಟು ಅದರ ಜೊತೆಗೆ ಸಮಾಜಮುಖವಾದ ಕಾರ್ಯ ಇದು, ದೊಡ್ಡ ಕಾರ್ಯ. ಧರ್ಮ ಕ್ರಾಂತಿ ಅಂತಾರಲ್ಲ, ಅಂಥ ಕ್ರಾಂತಿಯನ್ನು ಮಾಡಿದವರು ಶ್ರೀಪಾದರಾಜರು. ಆಗಿನ ಕಾಲದಲ್ಲೇ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನವನ್ನು ಮಾಡಿ ಇವತ್ತೇನು ನಾವು ಮುಳುಬಾಗಿಲು ಅಂತ ನೋಡ್ತೇವೆ, ಅಲ್ಲಿ ದೊಡ್ಡ ವಿದ್ಯಾಪೀಠ, ಆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ವ್ಯಾಸರಾಜರಂಥ ಮಹಾನುಭಾವರನ್ನು ಜಗತ್ತಿಗೆ ಕೊಟ್ಟ ಮಹಾಮಹಿಮರು ಅಂದರೆ ಅದು ಶ್ರೀಪಾದರಾಜರು. ಅದಕ್ಕೆ ಒಂದೇ ಮಾತಲ್ಲಿ ವ್ಯಾಸರಾಜರು ಹೇಳ್ತಾರೆ, ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತ ಒಂದೇ ಮಾತಲ್ಲಿ ಹೇಳ್ತಾರೆ. ಇನ್ನೇನು ಮಹಿಮೆ, ಎಂಥ ಮಹಿಮೆ ಶ್ರೀಪಾದರಾಜರ ಮಹಿಮೆ. ಎಷ್ಟು ಹೇಳಲಿ ನಾನು, ಎಷ್ಟು ಹೇಳಲಿಕ್ಕೆ ಸಾಧ್ಯ ನಮ್ಮಿಂದ, ನಾವೆಲ್ಲ ಅದನ್ನು ಹೇಳಲಿಕ್ಕಾಗುತ್ತಾ? ಹಾಗೆ ವ್ಯಾಸರಾಜರ ಒಂದೊಂದು ಗ್ರಂಥ, ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ, ಅವರು ಮಾಯಾವಾದಕ್ಕೆ ಬರೆದಿರತಕ್ಕಂಥ ಮಂದಾರ ಮಂಜರಿ ಮೊದಲಾದ ವ್ಯಾಖ್ಯಾನಗಳು, ಇದನ್ನೆಲ್ಲ ಅಧ್ಯಯನ ಮಾಡಿದರೆ ಎಂಥ ವಿದ್ಯೆಯನ್ನು ಶ್ರೀಪಾದರಾಜರು ವ್ಯಾಸರಾಜರಿಗೆ ಧಾರೆ ಎರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಂಥ ವಿದ್ಯೆಯನ್ನು ಧಾರೆ ಎರೆದು ಅಂಥ ಮಹಾನುಭಾವರನ್ನು ಕೊಟ್ಟಂಥವರು ಶ್ರೀಪಾದರಾಜರು. ಹಾಗಾಗಿ ಧರ್ಮಕ್ರಾಂತಿ
ಮನೆಗಳಲ್ಲಿ ಮಾಡಿದವರು ಶ್ರೀಪಾದರಾಜರು. ಅವರ ಸ್ಮರಣೆ ಇಲ್ಲದ ದಿನವೇ ಒಂದು ದಿನವೂ ಆ ರೀತಿಯಲ್ಲಿ ಸ್ಮರಣೆ ಇಲ್ಲದ ಹಾಗೆ ಇರಬಾರ್ದು. ಅದು ಅವರ ಸ್ಮರಣೆ ಮಾಡ್ತಾ ಇದ್ದರೆ ಅವತ್ತಿನಿಂದ ನೋಡಿದ ಹಾಗೆ ನಮಗೆಲ್ಲ ಪ್ರತಿನಿತ್ಯ ಮೃಷ್ಟಾನ್ನ ಭೋಜನ ಅಂತ ಹೇಳಿದ ಹಾಗೆ ಅಂಥ ಭೋಜನವನ್ನು ಕರುಣಿಸ್ತಾರೆ. ಬರೀ ಅವರ ನಾಮಸ್ಮರಣೆಗೆ ಇಂಥ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಈ 3 ದಿನಗಳ ಕಾಲ ಆ ಶ್ರೀಪಾದರಾಜರ ಕೃತಿ, ಚಿಕ್ಕದಾದ ಕೃತಿ, ಮಧ್ವನಾಮ ಕನ್ನಡದಲ್ಲಿದೆ. ಇವರಿಷ್ಟೆಲ್ಲ ಅರ್ಥ ಹೇಳಿದ್ರು ಅಷ್ಟೇ, ಅದರಲ್ಲಿ ಏನಿಲ್ಲ ವಿಷಯ ಅಂತ ಅಂದ್ಕೊಂಡ್ರೆ ಚಿಕ್ಕ ದೃಷ್ಟಾಂತ ಕೊಡ್ತೀನಿ. ನಮ್ಮ ಕೈಯಲ್ಲೇ ಬೆಳಗ್ಗೆ ರಾತ್ರಿ ತನಕ ಮೊಬೈಲ್ ಹಿಡ್ಕೊಂಡಿರ್ತೀವಿ ನಾವು. ಬೆಳಗ್ಗೆಯಿಂದ ರಾತ್ರಿ ತನಕ ಮೊಬೈಲ್ ಒಂದು ಕ್ಷಣ ಬಿಟ್ಟಿರೋದಿಲ್ಲ. ನೋಡ್ತಾನೇ ಇರ್ತೀವಿ. ಆ ಮೊಬೈಲನ್ನು ಒಬ್ಬರನ್ನ ಯಾರನ್ನಾರು ಕೇಳಿ, ಆ ಮೊಬೈಲ್ ಒಳಗಡೆ ಎಷ್ಟು ಜನರ ಫೋನ್ ನಂಬರ್ ಇದೆ, ಎಷ್ಟು ಫೋಟೋಗಳಿದೆ, ಎಷ್ಟು ವಿಡಿಯೋಗಳಿದೆ, ಅದನ್ನು ಹೇಳಿ ಅಂದರೆ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಹೇಳಲಿಕ್ಕೆ ಸಾಧ್ಯವಾ? ಅವರ ಕೈಯಲ್ಲೇ ಇರುತ್ತೆ, ಪ್ರತಿದಿನ ಇರುತ್ತೆ, ತಾವೇ ಯೂಸ್ ಮಾಡ್ತಾ ಇರ್ತಾರೆ. ಆದರೂ ಅದರ ಒಳಗಡೆ ಎಷ್ಟೆಲ್ಲ ವಿಷಯಗಳು ತುಂಬಿಕೊಂಡಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಯ್ಯೋ ಬೇಕಾದಷ್ಟಿದೆ ಅಂತಾರೆ, ಬೇಕಾದಷ್ಟಿದೆ ಹೇಳಲಿಕ್ಕಾಗೋಲ್ಲ. ಅಂಥದ್ದು ಮಧ್ವನಾಮ ಅಂದರೆ. ಇದು ಚಿಕ್ಕ ದೃಷ್ಟಾಂತ ಅಷ್ಟೇ. ನೋಡಲಿಕ್ಕೆ ಮಧ್ವನಾಮ ಕನ್ನಡದಲ್ಲಿ ಬರೆದಿದ್ದಾರೆ ಶ್ರೀಪಾದರಾಜರು, ಕನ್ನಡದಲ್ಲಿರೋದು ಚಿಕ್ಕ ಕೃತಿ, ಅದಕ್ಕೇನಿರುತ್ತೆ ಅರ್ಥ ಅಂತ ಅನಿಸುತ್ತೆ. ಚಿಕ್ಕದಾದ ಮೊಬೈಲ್ ಒಳಗಡೆ ಹೇಗೆ ಸಾವಿರಾರು ವಿಷಯಗಳು ತುಂಬಿಕೊಂಡು ಅದು ನಾವೇ ಪ್ರತಿದಿನ ಉಪಯೋಗಿಸಿದ್ರು ಹೇಗೆ ಗೊತ್ತಾಗೋದಿಲ್ವೋ ಹಾಗೆ ಎಲ್ಲ ಭಾಗವತಾದಿ ಉಪನಿಷತ್ತು ಮೊದಲಾದ ಎಲ್ಲ ಶಾಸ್ತ್ರಗಳಲ್ಲಿ ಬಂದ ವಿಷಯವನ್ನು ಒಂದು ಚಿಕ್ಕ ಮಧ್ವನಾಮದ ಒಳಗಡೆ ತುಂಬಿಸಿ ಶ್ರೀಪಾದರಾಜರು ಆಗಿನ ಕಾಲಕ್ಕೇ ಕೊಟ್ಟು ಹೋಗಿದ್ದಾರೆ. ಇಂಥ ವಿಷಯಗಳನ್ನೇ ಗಮನದಲ್ಲಿಟ್ಟುಕೊಂಡು ಇವತ್ತಿಂಥ ವಸ್ತುಗಳನ್ನೆಲ್ಲ ಕಂಡುಹಿಡಿದಿರೋದಷ್ಟೇ. ಚಿಕ್ಕದ ವಿಷಯಗಳ, ಚಿಕ್ಕ ಪದ್ಯಗಳ, ಚಿಕ್ಕ ಸ್ತೋತ್ರಗಳ ಒಳಗಡೆ ಅನೇಕ ವಿಷಯಗಳನ್ನು ತುಂಬೋದು ಅನ್ನುವ ಒಂದು ಆಲೋಚನೆಯನ್ನು ಇಟ್ಕೊಂಡೇ ಇವತ್ತಿಂಥ ಮೊಬೈಲು ಮೊದಲಾದ ಆವಿಷ್ಕಾರಗಳು ನಡೆದಿತ್ತು. ಅದಕ್ಕೆಲ್ಲ ಕಾರಣವೇ ಹಿಂದಿನ ಕಾಲದ ಪರಂಪರೆಯಿಂದ ಬಂದಂಥ ಗುರುಗಳೇ ಇದಕ್ಕೆಲ್ಲ ಕಾರಣ. ಮಾನವ ನಿರ್ಮಿತಕ್ಕೂ ಮಹಿಮರ ನಿರ್ಮಿತಕ್ಕೂ ವ್ಯತ್ಯಾಸ ಇದೆ ಅನ್ನೋದಕ್ಕೆ, ಮಾನವ ನಿರ್ಮಿತವಾಗಿರತಕ್ಕಂಥ ಏನು ಮೊಬೈಲ್ ಇದೆ ಅದೊಂದು 3 ವರ್ಷ 4 ವರ್ಷ ಕೆಟ್ಟೋಗುತ್ತೆ. ಆದರೆ ಶ್ರೀಪಾದರಾಜರು ಯಾವ ಕಾಲದವರು, ಅವತ್ತು ಕೊಟ್ಟ ಮಧ್ವನಾಮ ಇವತ್ತಿಗೂ ಕೂಡ ಎಷ್ಟು ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಇದೆ ಅನ್ನೋದಕ್ಕೆ ಇದೇ ಬಹಳ ದೊಡ್ಡ ನಿದರ್ಶನ. ಇದು ಯಾವತ್ತಿಗೂ ಕೆಡುವಂಥದ್ದಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಇಂಥ ಮಧ್ವನಾಮ ಇದನ್ನು ಕೊಟ್ಟವರು ಶ್ರೀಪಾದರಾಜರು. ಅವರ ಆರಾಧನೆಯ ಸಂದರ್ಭದಲ್ಲಿ 1-2 ಮಾತುಗಳನ್ನು ಅವರ ಶ್ರೀಪಾದರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅವರ ಉಪಾಸ್ಯಮೂರ್ತಿ ಗೋಪೀನಾಥ ದೇವರಿಗೆ ಸಮರ್ಪಣೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.